ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪರ್ಮಿಟೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ ಕಾಂಬಿನೇಷನ್ಸ್. ನೋಡಿ ಇಲ್ಲೂ ಗೊತ್ತಿರಬೇಕು ಕಾಂಬಿನೇಷನ್ಸ್ ಅಲ್ಲಿ ನೋಡಿ ಸಿನಾಪ್ಸಿಸ್ ಏನೇನು ಗೊತ್ತಿರಲಿ ಅಂತೇಳಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಪರ್ಮಿಟೇಷನ್ ಅಂದ್ರೆ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಅಂತ ಹೇಳಿರ್ತೀವಿ. ಕಾಂಬಿನೇಷನ್ ಅಲ್ಲಿ ಫಸ್ಟ್ ಒಂದು ನೋಡಿ ನಂಬರ್ ಆಫ್ ಸೆಲೆಕ್ಷನ್ ಆಫ್ ಫ್ರಮ್ ಎನ್ ಡಿಫರೆಂಟ್ ಥಿಂಗ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ಅಂದ್ರೆ ಏನ್ ಬರುತ್ತೆ ಅಂತೇಳಿ, ಹೌದಾ? ಅದಕ್ಕೆ ನಾವು ಕಾಂಬಿನೇಷನ್ ಅಂತ ಹೇಳ್ತೀವಿ. ನೋಡಿ ದ ನಂಬರ್ ಆಫ್ ಸೆಲೆಕ್ಷನ್ ಆಫ್ ಆರ್ different objects from n different objects is given by NCR ಅಂತ ಹೇಳ್ತೀವಿ. ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅಂದ್ರೆ ಸೆಲೆಕ್ಷನ್ ಅಂತ ಇತ್ತು ಅಂದ್ರೆ, ಹೌದಾ, ನಾವು ಸೆಲೆಕ್ಷನ್ ಅಂತ ಇತ್ತು ಅಂದ್ರೆ ಕಾಂಬಿನೇಷನ್ ತಗೊಂತೀವಿ. ಅರೇಂಜ್ಮೆಂಟ್ ಅಂತ ಇತ್ತು ಅಂದ್ರೆ ಪರ್ಮಿಟೇಷನ್ ಹೋಗ್ತೀವಿ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. NCR ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅದರಲ್ಲೂ ಡೈರೆಕ್ಟ್ ಆಗಿ ಯಾವ ತರ ಬರಿತೀವಿ ಅಂದ್ರೆ ನೋಡಿ, ಈಗ 5C2 ಅಂತ ಇತ್ತು ಅಂದ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ ಹೇಗೆ ಬರೀಬಹುದು ಅಂದ್ರೆ ನ್ಯೂಮರೇಟರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ 2 ಟರ್ಮ್ಸ್ ಬರೀಬೇಕು. ಯಾಕಂದ್ರೆ 2 ಅಂತ ಇದೆ ತಾನೆ, ಅದಕ್ಕೆ 5 into 4 ಬೈ ಡಿನಾಮಿನೇಟರ್ ಏನಿರುತ್ತಲ್ಲ ಅದಕ್ಕೆ ಫ್ಯಾಕ್ಟೋರಿಯಲ್ ತಗೊಂಡು, ಅಂದ್ರೆ 5C2 ಅಂತ ಇದೆ ತಾನೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್ ತಗೊಂತೀವಿ, ಹೌದಾ? ಅದಕ್ಕೆ 5 into 4 by 2 ಫ್ಯಾಕ್ಟೋರಿಯಲ್ ಈ ತರ ಡೈರೆಕ್ಟ್ ಆಗಿ ಬರ್ಕೊಂತೀವಿ ಅಷ್ಟೇ, ಗೊತ್ತಿರ್ಬೇಕು. ನೆಕ್ಸ್ಟ್ ಫೋರ್ತ್ ಒಂದು ನೋಡಿ, ಇನ್ನು ಯಾವ ಫಾರ್ಮುಲಾ ಗೊತ್ತಿರಬೇಕು ಅಂದ್ರೆ NCR ಪ್ಲಸ್ NCR ಮೈನಸ್ 1 ಇತ್ತು ಅಂದ್ರೆ n+1 CR ಅಂತ ಹೇಳ್ತೀವಿ. ನೋಡಿ ಅಲ್ಲಿ n ಸೇಮ್ ಇರಬೇಕು. ಒಂದ್ರಲ್ಲಿ ಆರು ಇನ್ನೊಂದ್ರಲ್ಲಿ R-1, ಹೌದಾ? ಒಂದೇ ಒಂದು ಕಮ್ಮಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ n+1 CR. ನೋಡಿ ಇದನ್ನು ಇಂಪಾರ್ಟೆಂಟ್, ಇದನ್ನ ಯೂಸ್ ಮಾಡುವಂಥದ್ದು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದ್ದಾರೆ. ಫಿಫ್ತ್ ಒನ್ NC0 is equal to NCN is equal to 1 ಅಂತ ಹೇಳ್ತೀವಿ, ಹೌದಾ? ಇದನ್ನೆಲ್ಲ ಡೈರೆಕ್ಟ್ ಆಗಿ ಬರ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸಿಕ್ಸ್ತ್ ಒನ್ NC1 is equal to NC n-1 is equal to n ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾರ್ಮುಲಾ ನೋಡಿ, ಇದನ್ನೆಲ್ಲ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಗೊತ್ತಿರಬೇಕು. NCA is equal to NCB ಇತ್ತು ಅಂದ್ರೆ ದಟ್ ಇಂಪ್ಲೈಸ್ A equal to B ಇರುತ್ತೆ, ಆರ್ A plus B is equal to n ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಏಟ್ ಒನ್ NCR is equal to NC n-R ಅಂತಾನು ಬರೀಬಹುದು, ಹೌದಾ? ನೋಡಿ ಇವೆಲ್ಲ ಫಾರ್ಮುಲಾ ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕಿದು. ನೆಕ್ಸ್ಟ್ ನೋಡಿ ನೈನ್ತ್ ಒನ್ NCR is equal to n by R into n-1 CR-1. ಅಂದ್ರೆ ನೋಡಿ ಇಲ್ಲಿ ಒಂದು n by R ಬರ್ಕೊಂಡ್ವಿ ಅಂದ್ರೆ n ಒಳಗೂ ಒಂದು ಸಬ್ಟ್ರಾಕ್ಟ್ ಮಾಡ್ಬೇಕು, ಮತ್ತೆ R ಅಲ್ಲೂ ಒಂದು ಸಬ್ಟ್ರಾಕ್ಟ್ ಮಾಡ್ಕೋಬೇಕಷ್ಟೇ, ಹೌದಾ? ನೋಡಿ ಇದನ್ನ ಯೂಸ್ ಮಾಡ್ಕೊಂತೀವಿ, ಇದು ಗೊತ್ತಿರಲಿ. ನೋಡಿ ನೆಕ್ಸ್ಟ್ ಇದನ್ನು ಒಂದೊಂದ್ಸಲ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ NCR. ನೋಡಿ ಗ್ರೇಟೆಸ್ಟ್ ವ್ಯಾಲ್ಯೂ ಗೊತ್ತಿರಬೇಕು NCR ಇಂದು ಈಸ್ NCn/2 ಇಫ್ n ಈಸ್ E1 ಅಂತ ಹೇಳ್ತೀವಿ. ನೋಡಿ E1 ಇತ್ತು ಅಂದ್ರೆ R ಇರೋ ಜಾಗದಲ್ಲಿ n/2 ಬರ್ಕೋಬೇಕಷ್ಟೇ. ಅದೇ ಆಡ್ ಇತ್ತು ಅಂದ್ರೆ NC n-1/2 ಆದ್ರೂ ಬರೀಬಹುದು, ಆರ್ NC n+1/2 ಆದ್ರೂ ಬರೀಬಹುದು, ಎರಡು ಒಂದೇ ಅದು. ಇಫ್ n ಈಸ್ ಆಡ್, ಇವೆರಡದು ವ್ಯಾಲ್ಯೂ ಆಕ್ಚುಲಿ ಸೇಮ್ ಬರುತ್ತೆ. ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ NCR ಗೊತ್ತಿರಬೇಕು, ಹೌದಾ?
ಅಂದ್ರೆ ಗ್ರೇಟೆಸ್ಟ್ ವ್ಯಾಲ್ಯೂ ಬರ್ಬೇಕು ಅಂದ್ರೆ ಎನ್ ಏನಾದ್ರು ಈವನ್ ಇತ್ತು ಅಂದ್ರೆ ಎನ್ ಸಿ ಎನ್ ಬೈ ಟು ಬರಿತೀವಿ. ಎನ್ ಏನಾದ್ರು ಆಡ್ ಇತ್ತು ಅಂದ್ರೆ ಎನ್ ಸಿ ಎನ್ ಮೈನಸ್ ಒನ್ ಬೈ ಟು ಆರ್ ಎನ್ ಸಿ ಎನ್ ಪ್ಲಸ್ ಒನ್ ಬೈ ಟು ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಆಯ್ತಲ್ಲ, ಇದು ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ಎನ್ ಸಿ ಆರ್ ಇದು. ಹೌದಾ ನೋಡಿ, ಇದನ್ನೇ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇದರಲ್ಲಿ ಇನ್ನು ಏನೇನು ಐಡಿಯಾ ಗೊತ್ತಿರಬೇಕು ಅಂದ್ರೆ 11th ನೋಡಿ, ಪರ್ಮಿಟೇಷನ್ ಅಲ್ಲೂ ಅಷ್ಟೇ ಎನ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಅಲ್ಲ, ಅದ್ರಲ್ಲಿ ಏನಾದ್ರು ಪಿ ಆಫ್ ಸೇಮ್ ಕೈಂಡ್ ಕ್ಯೂ ಆಫ್ ಸೇಮ್ ಕೈಂಡ್ ಇತ್ತು ಅಂದ್ರೆ ಯಾವ ತರ ಬರ್ಕೊಂತಿದ್ವಿ ಅಂತೇಳಿ. ಹೌದಾ, ಅದನ್ನು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ನೋಡಿ ಇಲ್ಲಿ, ದ ನಂಬರ್ ಆಫ್ ಸೆಲೆಕ್ಷನ್ ಆಫ್ n different things taken at least one at a time. ನೋಡಿ, ಅಟ್ ಲೀಸ್ಟ್ ಒನ್ ಅಂತಿದೆ, ಮತ್ತೆ ಎನ್ ಡಿಫರೆಂಟ್ ಥಿಂಗ್ಸ್ ಅಂತಿದೆ. ನೋಡಿ, ಇವೆರಡು ಇಂಪಾರ್ಟೆಂಟ್ ನಮಗೆ. ಎನ್ ಡಿಫರೆಂಟ್ ಥಿಂಗ್ಸ್ ಟೇಕನ್ ಅಟ್ ಲೀಸ್ಟ್ ಒನ್ ಅಟ್ ಎ ಟೈಮ್ ಅಂದ್ರೆ 1 ಆದ್ರೂ ತಗೋಬಹುದು, 2 ಆದ್ರೂ ತಗೋಬಹುದು, 3 ಆದ್ರೂ ತಗೋಬಹುದು. ಹೌದಾ, ಈ ತರ ಬರ್ತಾ ಹೋಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 1 ತಗೊಂಡೆ ಅಂದ್ರೆ ಎನ್ ಸಿ 1, 2 ತಗೊಂಡೆ ಅಂದ್ರೆ ಎನ್ ಸಿ 2, 3 ತಗೊಂಡ್ವಿ ಅಂದ್ರೆ ಎನ್ ಸಿ 3, ಈ ತರ ಅಪ್ ಟು ಎನ್ ಸಿ ಎನ್ ಬರಿಬಹುದು. ನೋಡಿ, ಇದ್ರ ವ್ಯಾಲ್ಯೂ ಡೈರೆಕ್ಟ್ ಆಗಿ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ 2 ಪವರ್ ಎನ್ ಮೈನಸ್ 1 ಆಗಿರುತ್ತೆ. ನೋಡಿ, ಇಲ್ಲಿ ಅಟ್ ಲೀಸ್ಟ್ ಒನ್ ಅಟ್ ಎ ಟೈಮ್ ಅಂತ ಹೇಳಿದ್ರು ಅಂದ್ರೆ 2 ಪವರ್ ಎನ್ ಮೈನಸ್ 1 ಗೊತ್ತಿರ್ಬೇಕು. ಇದನ್ನು ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇದೇ ತರ 12th ಇದನ್ನು ಯೂಸ್ ಮಾಡುವಂಥದ್ದು ಎಷ್ಟೊಂದು ಸಲ ಕೇಳಿದ್ದಾರೆ ಕಾಂಪಿಟೇಟಿವ್ಗೆ. 12th ಗೊತ್ತಿರಬೇಕು. ನೋಡಿ, ದ ನಂಬರ್ ಆಫ್ selection of at least one out of P plus Q plus R things where P are alike, Q are alike and R are alike ಆಗಿತ್ತು ಅಂದ್ರೆ R are alike is, ಇದನ್ನು ಇಂಪಾರ್ಟೆಂಟ್, P plus 1 into Q plus 1 into R plus 1 minus 1 ಬರಿತೀವಿ. ನೋಡಿ, ಈ ಫಾರ್ಮುಲಾ ಇಂಪಾರ್ಟೆಂಟ್, ಇದನ್ನ ಎಷ್ಟೊಂದು ಸಲ ಕೇಳಿದಾರೆ, ಗೊತ್ತಿರಬೇಕು. ಅಂದ್ರೆ ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಟೋಟಲ್ ಎನ್ ಥಿಂಗ್ಸ್ ಇತ್ತು ಅಂದ್ಕೊಳ್ಳಿ. ಆ ಎನ್ ಥಿಂಗ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಪಿ ಆರ್ ಅಲೈಕ್ ಅಂದ್ರೆ ಪಿ ಆರ್ ಅಲೈಕ್ ಅಂದ್ರೆ ಈ ತರ A1 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 ಈ ತರದ್ದು ಎಷ್ಟಿರುತ್ತೆ ಅಂದ್ರೆ ಪಿ ಆಬ್ಜೆಕ್ಟ್ಸ್ ಇರುತ್ತೆ. ಆಯ್ತಲ್ಲ, ಅಂದ್ರೆ ಈ ತರ ಪಿ ಸೇಮ್ ಇರ್ಬೋದು. ಕ್ಯೂ ಆರ್ ಅಲೈಕ್ ಅಂದ್ರೆ ಮತ್ತೆ ಯಾವ್ದಾದ್ರು ಬೇರೆ ಆಬ್ಜೆಕ್ಟ್ಸ್ ಕ್ಯೂ ಟೈಮ್ಸ್ ಇರ್ಬೋದು. ಅಂದ್ರೆ ಈ ತರ B1 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 ಈ ತರದ್ದು ಎಷ್ಟಿರ್ಬೋದು ಅಂದ್ರೆ ಕ್ಯೂ ಥಿಂಗ್ಸ್ ಅಥವಾ ಕ್ಯೂ ಆಬ್ಜೆಕ್ಟ್ಸ್ ಇರ್ಬೋದು. ನೋಡಿ, ಈ ತರ ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ನಾವು ಅಟ್ಲೀಸ್ಟ್ 1 ಆರ್ ಮೋರ್ ಸೆಲೆಕ್ಷನ್ ತಗೊಂಡ್ವಿ ಅಂದ್ರೆ, ಹೌದಾ, ಒಂದೇ ಒಂದು ಸೆಲೆಕ್ಟ್ ಮಾಡ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಸೆಲೆಕ್ಷನ್ ತಗೊಂಡ್ವಿ ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಏನ್ ಬರೀತೀವಿ ಅಂದ್ರೆ P plus 1 into Q plus 1 into R plus 1 minus 1 ಬರೀತೀವಿ. ಹೌದಾ, ನೋಡಿ, ಇದನ್ನು ಇಂಪಾರ್ಟೆಂಟ್, ಈ ಫಾರ್ಮುಲಾನು ಗೊತ್ತಿರಲಿ. ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಆಯ್ತಲ್ಲ, ನಾವು ಇಷ್ಟು ಐಡಿಯಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಿಂಪ್ಲಿಫೈ ಹೋಗ್ತೀವಿ. ನೋಡ್ಕೊಳ್ಳಿ, 18th ಈಸಿ ಇದೆ. ಇಫ್ 15C 3R is equal to 15C R plus 3 then R is equal to ಅಂತ ಹೇಳ್ತೀವಿ. ಹೌದಾ,
ನೋಡಿ ಆರ್ ಯಾವಾಗಲೂ ನಮಗೆ ಫ್ರಾಕ್ಷನ್ ಬರಬಾರ್ದು, ಅದಕ್ಕೆ ಇಲ್ಲಿ ಯಾವಾಗಲೂ ಎರಡು ಟೈಪ್ ಥಿಂಕ್ ಮಾಡೋದು ಗೊತ್ತಾಗಬೇಕು. ನೋಡಿ ಒನ್ ಟೈಪ್ ಯಾವ ತರ ತಗೊಂತೀವಿ ಅಂದ್ರೆ ಇದನ್ನ ಸೇಮ್ ಅಂತ ತಗೊಂತೀನಿ. ಅಂದ್ರೆ ಈಗ ನೋಡಿ 3r is equal to r plus 3. r ನ LHS ತಗೊಂಡೆ ಅಂದ್ರೆ 3r minus r is equal to 3. 2r is equal to 3 ಆಗದೆ, r is equal to 3/2. ಹೌದಾ? ಇದಂತೂ ನಾಟ್ ಪಾಸಿಬಲ್ ಇದು. ಯಾಕಂದ್ರೆ r ಅಂದ್ರೆ ಯಾವಾಗ್ಲೂ ಅಥವಾ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ಏನ್ ಐಡಿಯಾ ಗೊತ್ತಿರ್ಬೇಕು ಅಂದ್ರೆ ಆನ್ಸರ್ಸ್ r ಅಥವಾ n ಪಾಸಿಟಿವ್ ಇಂಟೀಜರ್ಸೇ ಬರಬೇಕು. ಅಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಇಲ್ಲ ಇಲ್ಲಿ, ಅದಕ್ಕೆ ನಾಟ್ ಪಾಸಿಬಲ್. ಹಾಗಂತೇಳಿ ಮತ್ತೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೋದು ತಪ್ಪಾಗುತ್ತೆ. ಇನ್ನೊಂದು ಟೈಪ್ ಥಿಂಕ್ ಮಾಡ್ಬೇಕು ನೋಡಿ. ಇನ್ನೊಂದು ಟೈಪ್ ಹೇಗೆ ಥಿಂಕ್ ಮಾಡ್ತೀವಿ ಅಂದ್ರೆ 15c3r is equal to 15cr plus 3. ಯಾವ್ದಾದ್ರು ಒಂದಕ್ಕೆ NCR is equal to NC n minus r ಅಂತ ಬರ್ದಿತ್ತಾನೆ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. NCR is equal to NC n minus r ಯಾವ್ದಾದ್ರು ಒಂದಕ್ಕೆ ಯೂಸ್ ಮಾಡಿ. ಇದಕ್ಕೆ ಯೂಸ್ ಮಾಡಿದೆ ಅಂದ್ರೆ ಈಗ 15c 15 minus 3r is equal to 15cr plus 3 ಬರೀಬೋದಲ್ಲ. ಹಾಗಾದ್ರೆ ಇದು 15 minus 3r is equal to r plus 3 ಬರುತ್ತೆ. 3 LHS ತಗೊಂಡೆ ಅಂದ್ರೆ 15 minus 3 is equal to r plus 3r ಅಂದ್ರೆ 12 is equal to 4r ಬಂತು. ಹಾಗಾದ್ರೆ r is equal to 3 ಬರುತ್ತೆ. ಹೌದಾ? ಅಂದ್ರೆ r equal to 3 ಬರುತ್ತೆ. ಆಪ್ಷನ್ ಸಿ. ಅದೇ ನೋಡಿ ಎರಡು ಐಡಿಯಾ ಯೂಸ್ ಮಾಡ್ಕೊಳ್ಳೇಬೇಕು, ಕೇಸ್ 1 ಮತ್ತೆ ಕೇಸ್ 2. ನೋಡಿ ಕೇಸ್ 1 ಅಲ್ಲಾದ್ರೆ ಡೈರೆಕ್ಟ್ ಆಗಿ ಈಕ್ವೇಟ್ ಮಾಡ್ಕೊಂಡ್ಬಿಡೋದು. ಹೌದಾ? ಕೇಸ್ 2 ಅಲ್ಲಾದ್ರೆ NCR is equal to NC n minus r ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 19. 20c4 plus 2 into 20c3 plus 20c2 minus 22c18 ಅಂತ ಹೇಳಿದ್ದಾರೆ. ನೋಡಿ ಇಲ್ಲೂ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಇಲ್ಲಿ ಆಕ್ಚುಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ NCR plus NC r minus 1 ಅಂದ್ರೆ n plus 1 CR. ಹೌದಾ? ನೋಡಿ ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ ನಾವು, ಅದಕ್ಕೆ ಇದು ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಗೊತ್ತಲ್ಲ ಇಲ್ಲಿ? ಈಗ ನೋಡಿ ಇದನ್ನ ಹೇಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದಕ್ಕೆ 20c4 ಹಾಗೆ ಬರೀತೀನಿ. ಈ 2 into 20c3 ನ 20c3 plus 20c3 ಬರೀಬೋದಲ್ಲ, ಯಾಕಂದ್ರೆ 2 ಟೈಮ್ಸ್ ಅಂತ ಹೇಳಿದ್ರೆ ಅದಕ್ಕೆ 2 ಬರ್ಕೊಂಡಿದೀವಿ. ಪ್ಲಸ್ 20c2 ಮೈನಸ್ 22c18 ಬರಿತಾ ಇದೀವಿ. ಹೌದಾ? ಈ ನೋಡಿ ನೆಕ್ಸ್ಟ್ ಇಲ್ಲಿ ಯಾವ ತರ ಇದೆ ಅಂದ್ರೆ n ಸೇಮ್ ಇರಬೇಕು, ಇದಕ್ಕಿಂತ ಇದು ಒಂದು ಕಮ್ಮಿ ಇರಬೇಕು. ಹೌದಾ? ಹಾಗೆ ನೋಡಿ 20 ಸೇಮ್ ಇದೆ, ಇದಕ್ಕಿಂತ ಇದು ಒಂದು ಕಮ್ಮಿ ಇದೆ ತಾನೆ. ಹಾಗಾದ್ರೆ ಇಷ್ಟಕ್ಕೆ ಏನ್ ಬರೀಬಹುದು ಅಂದ್ರೆ ಇದನ್ನ 20 plus 1 ಅಂದ್ರೆ 21c, r ಅಂದ್ರೆ 4 ಆಗುತ್ತೆ. ಹೌದಾ? ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೇವೆ. ಇದನ್ನ ನೆಕ್ಸ್ಟ್ ಅದೇ ತರ ಇದನ್ನ ಸಿಂಪ್ಲಿಫೈ ಮಾಡೋದು. ಪ್ಲಸ್ ನೋಡಿ 20c3 plus 20c2 ಎರಡು ಸೇಮ್ ಇದೆ, ಇದಕ್ಕಿಂತ ಇದು ಒಂದು ಕಮ್ಮಿ ಇದೆ, 3 ಇದೆ ಅಂದ್ರೆ ಇಲ್ಲಿ 2 ಇದೆ. ಹೌದಾ? ಹಾಗಾದ್ರೆ n plus 1 20 plus 1 ಅಂದ್ರೆ 21c3 ಬರುತ್ತೆ, ಮೈನಸ್ 22c18. ಹೌದಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ಇವೆರಡು ಫಾರ್ಮುಲಾ ಅಪ್ಲೈ ಮಾಡಿ. ನೋಡಿ NCR plus NCR minus 1 ತರನೇ ಇದೆ. 21 ಇರೋದು ಏನಾಗುತ್ತೆ n plus 1 ಅಂದ್ರೆ 22c4 ಆಯ್ತು. ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. NCR is equal to NC n minus r. ಹೌದಾ? ಇದನ್ನ ಅಪ್ಲೈ ಮಾಡಿದ್ರೆ ಇದೇನಾಗ್ಬೋದು 22c22 minus 18 ಅಂದ್ರೆ 22c4 minus 22c4. ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ ಅಷ್ಟೇ. ಹೌದಾ? ಒಂದು ಆಪ್ಷನ್ ಡಿ ಬರುತ್ತೆ. ಗೊತ್ತಾಯ್ತಲ್ಲ? ಇದು ನೋಡಿ ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್, ಎಷ್ಟೊಂದ್ ಕಡೆ ಯೂಸ್ ಮಾಡ್ತಾ ಇರ್ತೀವಿ. NCR plus NCR minus 1 is equal to n plus 1 CR ಗೊತ್ತಿರ್ಬೇಕು. NCR is equal to NC n minus r ಗೊತ್ತಿರ್ಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗೂ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಬರೋದು ಗೊತ್ತಿರ್ಲಿ. ನೆಕ್ಸ್ಟ್ ಒಂದು ನೋಡಿ 20. There are 13 players of cricket, out of which 4 are bowlers ಅಂತ ಹೇಳಿದ್ದಾರೆ. ಹೌದಾ? ಟೋಟಲ್
13 ಪ್ಲೇಯರ್ಸ್ ಇದ್ದಾರೆ, ಔಟ್ ಆಫ್ ವಿಚ್ ಏನಂತ ಹೇಳಿರೋದು 4 ಆರ್ ಬೌಲರ್ಸ್. ಹೌದಾ, 4 ನ ಬೌಲರ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಿಮೈನಿಂಗ್ 9 ಆರ್ ನಾಟ್ ಬೌಲರ್ಸ್ ಅಷ್ಟೇ. ಹೌದಾ, ಹೌದಾ, ಇನ್ ಹೌ ಮೆನಿ ವೇಸ್ ಎ ಟೀಮ್ ಆಫ್ 11 ಬಿ ಸೆಲೆಕ್ಟೆಡ್. ಹೌದಾ, ಟೀಮ್ ಆಫ್ 11 ಬೇಕು. ಹೌದಾ, ಟೀಮ್ ಆಫ್ 11 ಹೌದಾ ಬಿ ಸೆಲೆಕ್ಟೆಡ್ ಫ್ರಮ್ ದೆಮ್ so as to include at least 2 bowlers. ಅಂದ್ರೆ 2 bowlers ಅಟ್ ಲೀಸ್ಟ್ ಅಂತ ಹೇಳಿದಾರೆ. 2 ಇರಬೇಕು ಅಥವಾ 2 ಕಿಂತ ಜಾಸ್ತಿ ಇರಬೇಕು ಅಂತ ಹೇಳಿ. ಹೌದಾ, ಹಾಗೆ ನೋಡಿ ಇಲ್ಲಿ ಯಾವ ತರ ಬರ್ಕೊಂಡು ಹೋಗ್ತೀವಿ ಅಂದ್ರೆ, ಒಂದು 4C2 2 ಇರ್ಬೋದು, ಅಥವಾ 2 ಕಿಂತ ಜಾಸ್ತಿನೂ ಇರ್ಬೋದು ತಾನೆ, ಅಟ್ ಲೀಸ್ಟ್ ಅಂತ ಹೇಳಿದಾರೆ. ಅಂದ್ರೆ 4C3 ಬರ್ಬೋದು, ಅಥವಾ 4C4 ಬರ್ಬೋದು. ಹೌದಾ, 4 ಕಿಂತ ಜಾಸ್ತಿ ಅಂತ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಇರೋದೇ 4 ಅಲ್ಲಿ. ಅರೆ 2 ಬೌಲರ್ಸ್ ನ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಟೋಟಲ್ 11 ಆಗ್ಬೇಕು ತಾನೆ. ಇಲ್ಲಿ 9 ನಾಟ್ ಬೌಲರ್ಸ್ ನ ಸೆಲೆಕ್ಟ್ ಮಾಡ್ಬೇಕು ತಾನೆ. ಅವ 9C9 9 + 2 ಅಂದ್ರೆ 11 ಆಗ್ಬಿಡುತ್ತೆ. 3 ಬೌಲರ್ಸ್ ನ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಉಳಿದಿರೋ 9 ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಬೇಕು ನಾವು? 8 ನ ಸೆಲೆಕ್ಟ್ ಮಾಡ್ಬೇಕು, ಯಾಕಂದ್ರೆ 11 ಆಗ್ಬೇಕಲ್ಲ. ಅದಕ್ಕೆ 9C8, ಇನ್ನೊಂದು 9C7. ನೋಡಿ, ಮೂರನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟು ಆಡ್ ಮಾಡಿದ್ರೆ ಬರುತ್ತೆ. ಹೌದಾ, ಅಂದ್ರೆ ಇಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟು ತಗೋಬೇಕು, ಅದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನೋಡಿ, ನಮಗೆ NCN ಅಂತ ಹೇಳಿದ್ರೆ 1 ಅಂತ ಗೊತ್ತಿದೆ. 1 ಇಂಟು ನೋಡಿ 4C2 ಅಂದ್ರೆ 4 × 3/2 × 1. ಹೌದಾ, ಅಂದ್ರೆ 2 1s 2 2s ಆಗ್ಬಿಟ್ಟು 3 × 2 × 1 ಅಂದ್ರೆ ಇದ್ರಲ್ಲಿ 6 ಬರುತ್ತೆ. ಇದನ್ನ 9C8 NCN-1 ಅಂತ ಹೇಳಿದ್ರೆ n ಗೊತ್ತಿದೆ ಅಲ್ಲ, ಯಾಕೆಂದ್ರೆ 9 ಇಂಟು ಇದನ್ನು NCN-1 ತರ ಇದೆ, ಅದಕ್ಕೆ 4 9 4s 36 ಬರುತ್ತೆ. ಇದು 9C7 ಬೇಕಾದ್ರೆ 9C2 ಅಂತ ಬರೀಬಹುದು ಅದನ್ನ, ಯಾಕಂದ್ರೆ NCR = NCN-R ಯೂಸ್ ಮಾಡ್ತಾ ಇದೀನಿ. 4C4 ಅಂದ್ರೆ 1, 9C2 ಅಂದ್ರೆ 9 × 8/2 × 1, 2 1s 2 4s 9 4s 36. ಇದೆಲ್ಲ ಆಡ್ ಮಾಡ್ಕೋಬೇಕು ತಾನೆ. therefore number of selection is equal to 36 + 36 + 6 ಅಂತ ಹೇಳಿದ್ರೆ 78 ಬರುತ್ತೆ ಅಷ್ಟೇ. ಹೌದಂದ್ರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ, ಇದು ನೋಡಿ ಇಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟನ್ನು ಟ್ರೈ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಿ ಅಟ್ ಲೀಸ್ಟ್ 2 ಅಂತ ಹೇಳಿದರೆ, ಅಟ್ ಲೀಸ್ಟ್ 2 ಅಂದ್ರೆ 2 ಇರ್ಬೋದಾ ಅಥವಾ 2 ಕಿಂತ ಜಾಸ್ತಿ ಇರ್ಬೋದು. ಹೌದಾ, ಅದನ್ನ ಯೂಸ್ ಮಾಡ್ಕೊಂತ ಇದೀನಿ ಅಷ್ಟೇ. ಅದನ್ನ ಯೂಸ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆಯ್ತಲ್ಲ, ನೆಕ್ಸ್ಟ್ ಒನ್ 21. ನೋಡಿ, ಔಟ್ ಆಫ್ 18 ಪಾಯಿಂಟ್ಸ್ in a plane, no 3 are in the same straight line except 5 points which are collinear. The number of straight lines that can be formed joining them is ಅಂತ ಹೇಳಿದ್ರು. ಹೌದಾ, ನೋಡಿ ಇದನ್ನೇ ಈಸಿ ಇದೆ, ಯಾವ ತರ ಮಾಡ್ಕೊಂತೀವಿ ಅಂತೇಳಿ ನೋಡಿ. ಇಲ್ಲಿ ಔಟ್ ಆಫ್ 18 ಪಾಯಿಂಟ್ಸ್ ಇನ್ ಎ ಪ್ಲೇನ್, ಇಲ್ಲಿ ನೋಡಿ ಏನೇನ್ ಗೊತ್ತಿರ್ಲಿ ಅಂತೇಳಿ ಈ ತರದ್ ಎಷ್ಟೊಂದ್ ಸಲ ಕೇಳ್ತಾ ಇದಾರೆ, ಇವೆಲ್ಲ ಗೊತ್ತಿರ್ಬೇಕು. ನೋಡಿ ನೋಟು, ನೋಡಿ if ಅಥವಾ in n points m points are collinear ತಗೊಂಡೆ ಅಂದ್ರೆ then number of straight lines is given by, ನೋಡಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. NC2 - MC2 + 1 ಅಂತ ಹೇಳ್ತೀವಿ. ಇದು ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್ ಫಾರ್ಮುಲಾ. ಇದು ಅಂದ್ರೆ n ಪಾಯಿಂಟ್ಸ್ ಇರಬೇಕು, ಅದ್ರಲ್ಲಿ m ಪಾಯಿಂಟ್ಸ್ ಕೊಲಿನಿಯರ್ ಇರಬೇಕು. ಇಲ್ಲಿ ಯಾಕೆ 2 ತಗೊಂತಾ ಇದೀವಿ ಅಂದ್ರೆ, ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡೋದಕ್ಕೆ 2 ಪಾಯಿಂಟ್ ನ ತಗೊಂತೀವಿ ನಾವು. ಹೌದಾ, ಯಾವ್ದಾದ್ರು 2 ಪಾಯಿಂಟ್ ಇತ್ತು ಅಂದ್ರೆ ಜಾಯಿನ್ ಮಾಡಿದೆ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಬಂದ್ಬಿಡುತ್ತೆ. ಹೌದಾ, ಆದ್ರೆ ಇದನ್ನ ಯಾಕೆ ಸಪ್ರಾಕ್ಟ್ ಮಾಡ್ತಾ ಇದೀವಿ ಅಂದ್ರೆ m ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳ್ತಿದ್ವಿ. ಹೌದಾ, ಇದ್ರಲ್ಲಿ ನೀವು ಯಾವುದೇ 2 ಪಾಯಿಂಟ್ ನ ತಗೊಂಡ್ರು ನಮಗೆ ಅದೇ ಲೈನೇ ಬರ್ತಾ ಇರುತ್ತೆ. ಹೌದಾ, ಅದಕ್ಕೆ ಅದನ್ನೆಲ್ಲ ಸಪ್ರಾಕ್ಟ್ ಮಾಡಿದ್ವಿ. ಅಂದ್ರೆ ನಾನು ಇಷ್ಟನ್ನು ಸಪ್ರಾಕ್ಟ್ ಮಾಡ್ಬಿಟ್ಟಿದ್ದೀನಿ ತಾನೆ, ಆದ್ರೆ ಇದು ಒಂದು ಲೈನ್ ಅಲ್ಲ,
ಅದಕ್ಕೆ ಇದನ್ನ ಲಾಸ್ಟ್ ಮತ್ತೆ ಆಡ್ ಮಾಡಿದ್ವಿ +1 ಅಂತೇಳಿ, ಹೌದಾ? ಅದಕ್ಕೆ ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಲಿ. ಈ ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಆಯ್ತಲ್ಲ? ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ನೋಡಿ, ಈ ಫಾರ್ಮುಲಾನು ಗೊತ್ತಿತ್ತು ಅಂದ್ರೆ ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ ನೋಡಿ. ನಂಬರ್ ಆಫ್ ಡಯಾಗ್ನಲ್ಸ್ ಇನ್ ಅ ಪಾಲಿಗನ್ ಆಫ್ n ಸೈಡ್ಸ್ ಗೊತ್ತಿರ್ಬೇಕು. ದ ನಂಬರ್ ಆಫ್ ಡಯಾಗ್ನಲ್ಸ್ in a polygon of n sides is given by, ನೋಡಿ ಇಲ್ಲಿ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತೇಳಿ, ಹೌದಾ? nc2 ಮೈನಸ್ n ಅಂತ ಬರ್ಕೊಂತೀವಿ ನೋಡಿ. ಇದನ್ನ ಯಾಕೆ ಇದೇ ತರ ಬರ್ಕೊಂತ ಇದೀವಿ ಅಂದ್ರೆ, ಈಗ ಯಾವ್ದಾದ್ರು ಒಂದು ಸ್ಕ್ವಯರಿಗೆ ಎಷ್ಟು ಡಯಾಗ್ನಲ್ಸ್ ಬರುತ್ತೆ ಅಂದ್ರೆ 2 ಡಯಾಗ್ನಲ್ಸ್ ಬರುತ್ತೆ ಅಷ್ಟೇ, ಹೌದಾ? ಅದೇ ಎಷ್ಟು ಪಾಯಿಂಟ್ಸ್ ಇದಾವೆ? 4 ಪಾಯಿಂಟ್ಸ್ ಇದಾವೆ. 4 ಪಾಯಿಂಟ್ಸ್ ಅಲ್ಲಿ ನಾವು ಎಷ್ಟು ಲೈನ್ ಬರಿಬಹುದು ಅಂದ್ರೆ nc2 ಲೈನ್ಸ್ ಬರಿಬಹುದು, ಹೌದಾ? ಇದು ನೋಡಿ nc2 ಬರ್ಕೊಂಡ್ಬಿಟ್ಟೆ. ಜೊತೆ ನಮಗೆ ಇಲ್ಲಿ ಯಾವ ಲೈನ್ ನ ರಿಮೂವ್ ಮಾಡಬೇಕು ಅಂದ್ರೆ ಸೈಡ್ಸ್ ನ ರಿಮೂವ್ ಮಾಡ್ಬೇಕು, ಹೌದಾ? ಸೈಡ್ಸ್ ನ ರಿಮೂವ್ ಮಾಡ್ಕೊಂಡೆ ಅಂದ್ರೆ ಉಳಿದಿರೋದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಡಯಾಗ್ನಲ್ಸ್ ಆಗುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಪಾಲಿಗನ್ ಆಫ್ n ಸೈಡ್ಸ್ ಇತ್ತು ಅಂದ್ರೆ ಅದಕ್ಕೆ n ವರ್ಟಿಸಸ್ ಇರುತ್ತೆ. therefore nc2 ಬರ್ಕೊಂಡೆ. nc2 ಎಲ್ಲಾ ಸ್ಟ್ರೈಟ್ ಲೈನ್ ಕೊಟ್ಬಿಡ್ತು, ಅದ್ರಲ್ಲಿ ನಾವು ಸೈಡ್ಸ್ ನ ರಿಮೂವ್ ಮಾಡ್ಬೇಕು, ಅದಕ್ಕೆ ಮೈನಸ್ n ಅಂತ ಮಾಡ್ಕೊಂತೀವಿ ಅಷ್ಟೇ, ಹೌದಾ? ಈಗ ನೋಡಿ ಇಷ್ಟು ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕಿದು. ಇದು ನಂಬರ್ ಆಫ್ ಡಯಾಗ್ನಲ್ಸ್ ಆಫ್ ಎ ಪಾಲಿಗನ್ ಇದು, ಹೌದಾ? ನೋಡಿ ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ, ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ ಇನ್ನು ಯಾವ್ದಾವ್ದು ಗೊತ್ತಿರ್ಲಿ ಅಂತೇಳಿ, ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್ ಗೊತ್ತಾಯ್ತು, ನಂಬರ್ ಆಫ್ ಡಯಾಗ್ನಲ್ಸ್ ಗೊತ್ತಾಯ್ತು, ಹೌದಾ? ಇವೆರಡನ್ನಂತೂ ಎಷ್ಟೊಂದ್ ಸಲ ಕೇಳಿದ್ದಾರೆ, ಐಡಿಯಾ ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ಇದನ್ನು ಕೇಳ್ತಾ ಇದ್ದಾರೆ. ಇಫ್ there are m parallel lines and n vertical lines, ಹೌದಾ? n vertical parallel lines ಅಂತ ತಗೋತೀನಿ. ಲೈನ್ಸ್, ಹೌದಾ? ದೆನ್ ದ ನಂಬರ್ ಆಫ್ ಪ್ಯಾರಲೋಗ್ರಾಮ್ ಅಥವಾ ರೆಕ್ಟಾಂಗಲ್ ಬರಿಬಹುದು. ನಂಬರ್ ಆಫ್ ರೆಕ್ಟಾಂಗಲ್ಸ್ is given by mc2 into nc2 ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಈ ತರ ಇರುತ್ತೆ ನೋಡಿ, m ಹಾರಿಜೆಂಟಲ್ ಪ್ಯಾರಲಲ್ ಲೈನ್ಸ್ ತಗೋತೀನಿ ಈ ತರ, ಹೌದಾ? ಈ ತರ ಎಷ್ಟಿದೆ ಅಂದ್ರೆ ನಮಗೆ m ಲೈನ್ಸ್ ಇದೆ, ಜೊತೆಗೆ n ವರ್ಟಿಕಲ್ ಲೈನ್ಸ್ ತಗೋತೀನಿ ಈ ತರ. ಈ ತರ ಎಷ್ಟಿದೆ ನಮಗೆ n ಲೈನ್ಸ್ ಇದೆ. ಹಾಗಾದ್ರೆ ಇಲ್ಲೆಲ್ಲ ಇವೆಲ್ಲ ಏನಿದು ಒಂದೊಂದು ರೆಕ್ಟಾಂಗಲ್ ತಾನೆ. ಈ ತರ ಎಷ್ಟು ರೆಕ್ಟಾಂಗಲ್ ಬರುತ್ತೆ ಅಂದ್ರೆ mc2 ಇಂಟು nc2. ಯಾಕಂದ್ರೆ m ಲೈನ್ಸ್ ಅಲ್ಲಿ ಯಾವ್ದಾದ್ರು 2 ಲೈನ್ ಸೆಲೆಕ್ಟ್ ಮಾಡ್ತೀನಿ, n ಲೈನ್ ಅಲ್ಲಿ ಯಾವ್ದಾದ್ರು 2 ಲೈನ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇಲ್ಲೊಂದು ಏನ್ ಬರುತ್ತೆ, ನಂಗೊಂದು ಟ್ರಯಾಂಗಲ್ ರೆಕ್ಟಾಂಗಲ್ ಬಂದ್ಬಿಡುತ್ತೆ, ಹೌದಾ? ಅದಕ್ಕೆ ರೆಕ್ಟಾಂಗಲ್ ಬರಬೇಕು ಅಂದ್ರೆ m ಅಲ್ಲಿ 2 ಲೈನ್ ಸೆಲೆಕ್ಟ್ ಮಾಡ್ಬೇಕು, n ಅಲ್ಲಿ 2 ಲೈನ್ ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ mc2 ಇಂಟು nc2 ಅಂತ ಬರ್ತೀವಿ ನೋಡಿ. ಇಷ್ಟು ಗೊತ್ತಿರ್ಲಿ. ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್, ನಂಬರ್ ಆಫ್ ಡಯಾಗ್ನಲ್ಸ್, ಹೌದಾ? ನಂಬರ್ ಆಫ್ ರೆಕ್ಟಾಂಗಲ್ ಅಥವಾ ಪ್ಯಾರಲೋಗ್ರಾಮ್ ಅಂತಾನೆ ಹೇಳ್ಬೋದು, ಆಯ್ತಲ್ಲ? ಅದು ನೋಡಿ ಪ್ರಾಬ್ಲಮ್ ನಂಬರ್ 20 ಯಾವ ತರ ಮಾಡ್ಕೊಂತೀವಿ ಅಂತ ಈಗ. 21 ನೋಡಿ, ಔಟ್ ಆಫ್ 18 ಪಾಯಿಂಟ್ಸ್ ಇನ್ ಎ ಪ್ಲೇನ್, ಟೋಟಲ್ 18 ಪಾಯಿಂಟ್ಸ್ ಇದಾವೆ, ಹೌದಾ? ನೋ 3 ಆರ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್ ಎಕ್ಸೆಪ್ಟ್ 5 ಪಾಯಿಂಟ್ಸ್ ಅಂತ ಹೇಳಿದ್ದಾರೆ, ಹೌದಾ? ನೋ 3 ಆರ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಹೇಳಿದ್ದಾರೆ ಅಂದ್ರೆ ಯಾವ್ದು 3 ಪಾಯಿಂಟ್ ಕೊಲಿನಿಯರ್ ಇಲ್ಲ, ಆದ್ರೆ ಯಾವ್ದು ಕೊಲಿನಿಯರ್ ಇದೆ? 5 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ದಾರೆ. 5 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಹಾಗಾದ್ರೆ ದೆನ್ ದ ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್ ಅಂತ ಹೇಳಿದ್ದಾರೆ, ಹೌದಾ? ಫಸ್ಟ್ ಗೆ ಏನ್ ಮಾಡ್ಕೋಬೇಕು ನಾವು, 18c2 ಬರೀತೀವಲ್ಲ, therefore ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್, ಹೌದಾ, ಈಸ್ 18c2 ಮೈನಸ್, ಮತ್ತೆ ಕೊಲಿನಿಯರ್ ನ ರಿಮೂವ್ ಮಾಡ್ಬೇಕು ತಾನೆ, ಅದಕ್ಕೆ ಮೈನಸ್
5 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ರೆ ಅದಕ್ಕೆ 5C2 ನೆಕ್ಸ್ಟ್ ಪ್ಲಸ್ 1 ಮಾಡ್ಕೊಂತಿದ್ವಿ. NC2 ಮೈನಸ್ MC2 ಪ್ಲಸ್ 1 ಬರೀತಿದ್ವಲ್ಲ ಆ ತರ, ಹೌದಾ? ಅದ್ರ 18C2 ಅಂದ್ರೆ 18 into 17 by 2 factorial ಅಂದ್ರೆ 2 ಮೈನಸ್ 5C2 ಅಂದ್ರೆ 5 into 4 by 2 ಪ್ಲಸ್ 1. ಇದನ್ನು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 2 1s are 2 2s, 2 1s are 2 9s, ಹೌದಾ? ನೋಡಿ ಆಗದ 17 9s ಅಂದ್ರೆ 153 ಬರುತ್ತೆ ಮೈನಸ್ 10 ಪ್ಲಸ್ 1, ಹೌದಾ? ಅಂದ್ರೆ 153 ಮೈನಸ್ 10 ಅಂದ್ರೆ 143 ಪ್ಲಸ್ 1 ಅಂದ್ರೆ ಆನ್ಸರ್ 144 ಸ್ಟ್ರೇಟ್ ಲೈನ್ಸ್ ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ, ಹೌದಾ? ಈಸಿ ಇದೆ, ಗೊತ್ತಿರ್ಬೇಕಿದನು. ನೆಕ್ಸ್ಟ್ 22. ದ ನಂಬರ್ ಆಫ್ ಡಯಾಗ್ನಲ್ಸ್ ಇನ್ an n sided figure is equal to, ಹೌದಾ? ಅಂದ್ರೆ n ಪಾಲಿಗನ್ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾದ್ರೆ ನಂಬರ್ ಆಫ್ ಡಯಾಗ್ನಲ್ಸ್ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಲ್ಲ, ನಂಬರ್ ಆಫ್ ಡಯಾಗ್ನಲ್ಸ್ ಅಂದ್ರೆ NC2 ಮೈನಸ್ n ಬರುತ್ತೆ, ಹೌದಾ? ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ NC2 ಅಂದ್ರೆ n ಇಂಟು n ಮೈನಸ್ 1/2 ಮೈನಸ್ n, ಹೌದಾ? ಅಥವಾ 2 LCM ತಗೊಂಡೆ ಅಂದ್ರೆ ನ್ಯೂಮರೇಟರ್ n ಸ್ಕ್ವೇರ್ ಮೈನಸ್ n ಆಗುತ್ತೆ. ಅಂದ್ರೆ 2 LCM ತಗೊಂಡಿದ್ದೀನಿ, ಮೈನಸ್ 2 ಇಂಟು n ಅಂದ್ರೆ ಮೈನಸ್ 2n. ಅಂದ್ರೆ ಇಲ್ಲಿ ಏನ್ ಬರ್ತದೆ, n ಸ್ಕ್ವೇರ್ ಮೈನಸ್ 3n/2, ಅಥವಾ ನ್ಯೂಮರೇಟರ್ n ಕಾಮನ್ ತಗೊಂಡೆ ಅಂದ್ರೆ n ಇಂಟು n ಮೈನಸ್ 3/2 ಬರುತ್ತೆ, ಅಥವಾ n/2 ಇಂಟು n ಮೈನಸ್ 3. ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಿರ್ಬೇಕು. ನಂಬರ್ ಆಫ್ ಡಯಾಗ್ನಲ್ಸ್ ಇಂಪಾರ್ಟೆಂಟ್, ನಂಬರ್ ಆಫ್ ಸ್ಟ್ರೈಟ್ ಲೈನ್ ಇಂಪಾರ್ಟೆಂಟ್, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 23. ಫ್ರಮ್ 4 gentlemen and 6 ladies a committee of 5 is to be selected ಅಂತ ಹೇಳಿದರೆ, committee of 5 is to be selected. ಇಲ್ಲಿ ಏನಂತ ಹೇಳೋದು, 4 gentlemen and 6 ladies, ಹೌದಾ? 5 is to be selected. The number of ways in which the committee can be formed so that gentlemen are in majority ಅಂತ ಹೇಳಿದಾರೆ. ಅಂದ್ರೆ ಜೆಂಟಲ್ಮ್ಯಾನ್ ಇಂದು ಸ್ಟ್ರೆಂತ್ ಜಾಸ್ತಿ ಇರ್ಬೇಕು, ಹೌದಾ? ಅಂದ್ರೆ ಟೋಟಲ್ 5 ಇರ್ಬೇಕು ತಾನೆ, ಕಮಿಟಿ ಒಳಗೆ 5 ಮೆಂಬರ್ಸ್ ಇರ್ಬೇಕು, ಹೌದಾ? ಆದ್ರೆ 5 ಮೆಂಬರ್ಸ್ ಇರ್ಬೇಕು ಅಂದ್ರೆ ಯಾವ ತರ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇದ್ರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸೆಲೆಕ್ಟ್ ಮಾಡ್ಬೋದು ನಾನು, 4 ಸೆಲೆಕ್ಟ್ ಮಾಡ್ಬೋದು ತಾನೆ. ಅದಕ್ಕೆ 4C4 ಇಂಟು ಟೋಟಲ್ 5 ಇರ್ಬೇಕು ಅಂದ್ರೆ ಆಲ್ರೆಡಿ 4 ಸೆಲೆಕ್ಟ್ ಮಾಡಿದ್ವಿ, ಇನ್ನೊಬ್ರು ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ 6C1 ಈ ತರ ಅದು ಮಾಡ್ಬೋದು. ಅಥವಾ 4C3 3 ಜೆಂಟಲ್ಮ್ಯಾನ್ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ 2 ಲೇಡೀಸ್ ನ ಸೆಲೆಕ್ಟ್ ಮಾಡ್ಬೇಕು, ಅಂದ್ರೆ 6C2 ಬರಿಬಹುದು, ಹೌದಾ? ಮತ್ ನೋಡಿ 4C2 ಏನಾದ್ರು ತಗೊಂಡ್ಬಿಟ್ಟೆ ಅನ್ಕೊಳ್ಳಿ, ಅವಾಗ 6C3 ಬಂದ್ಬಿಡುತ್ತೆ, ಹೌದಾ? ಮತ್ ನೋಡಿ ಇದನ್ನ ತಗೊಳಕ್ ಬರಲ್ಲ ಇಲ್ಲಿ, ಯಾಕಂದ್ರೆ ಇದನ್ನ ತಗೊಂಡ್ಬಿಟ್ವಿ ಅಂತ ಹೇಳಿದ್ರೆ 2 ಜೆಂಟಲ್ಮ್ಯಾನ್ 3 ಲೇಡೀಸ್ ಇರ್ತಾರೆ, ಹೌದಾ? ಇದಂತೂ ನಾಟ್ ಪಾಸಿಬಲ್ ಇದು. ಯಾಕಂದ್ರೆ ಅಲ್ಲಿ ಏನಂತ ಹೇಳಿದಾರೆ ಅಂದ್ರೆ ಜೆಂಟಲ್ಮೆನ್ ಆರ್ ಇನ್ ಮೆಜಾರಿಟಿ ಅಂತ ಹೇಳಿದಾರೆ, ಅದಕ್ಕೆ ಇದು ನಾಟ್ ಪಾಸಿಬಲ್. ನೋಡಿ ಎರಡೇ ಕೇಸ್ ಬರೋದು. ಆದ್ರೆ ಇವೆರಡನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಅಂದ್ರೆ ಲಾಸ್ಟಿಗೆ ಇವೆರಡನ್ನು ಆಡ್ ಮಾಡ್ಬೇಕು. ಅಂದ್ರೆ 4C4 ಅಂದ್ರೆ 1 ಇಂಟು 6C1 ಅಂದ್ರೆ 6, ಹಾಗಾದ್ರೆ 6 ಆಗ್ಬಿಡುತ್ತೆ. ನೋಡಿ 4C3 ಅಂದ್ರೆ ಆಕ್ಚುಲಿ NC(n-1) ತರ ಇದೆ ತಾನೆ, NC(n-1) ಇದ್ರು n ಬರಿತಿದ್ವಿ, ಹೌದಾ? ಹಾಗಾದ್ರೆ ಅದು 4 ಇಂಟು 6 ಇಂಟು 6C2 ಅಂದ್ರೆ 6 ಇಂಟು 5/2, 2 1s are 2 3s, ಅಂದ್ರೆ ಇದೆಷ್ಟು ಬರ್ಬೋದು, 4 ಇಂಟು 3 ಇಂಟು 5, 4 5s are 20, 23s are 60 ಬಂತು, ಹೌದಾ? ಯಾವಾಗ್ಲೂ ಇವೆರಡನ್ನು ಆಡ್ ಮಾಡ್ಬೇಕು ತಾನೆ. ಅದರಲ್ಲಿ ಆಡ್ ಮಾಡಿದೆ ಅಂದ್ರೆ 66 ಕಮಿಟೀಸ್ ಬರುತ್ತೆ, ಹೌದಾ? ಎಷ್ಟು ಬರುತ್ತೆ ಅಂದ್ರೆ ಆನ್ಸರ್ ಎ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇಲ್ಲಿ ಸೇಮ್ ಅಲ್ಲಿ ಬೌಲರ್ಸ್ ನಾಟ್ ಬೌಲರ್ಸ್ ತಗೊಂಡಿದ್ವಿ ತಾನೆ ಕ್ರಿಕೆಟ್ ಅಲ್ಲಿ, ಅದೇ ತರ ಮಾಡ್ಕೊಂತ ಹೋಗ್ಬೇಕು. ಅಲ್ಲಿ ಅಟ್ಲೀಸ್ಟ್ 2 ಬೌಲರ್ಸ್ ಅಂತ ಹೇಳಿದ್ರು, ಅಟ್ಲೀಸ್ಟ್ 2 ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಇರ್ಬೇಕು, ಹೌದಾ? ಇಲ್ಲಿ ಜೆಂಟಲ್ಮೆನ್ ಆರ್ ಇನ್ ಮೇಜಾರಿಟಿ ಅಂತ ಹೇಳಿದಾರೆ, ಅಂದ್ರೆ ಮೆಜಾರಿಟಿ ಅಂತ ಹೇಳಿದ್ರೆ ಅವ್ರು ಜಾಸ್ತಿ ಇರ್ಬೇಕು. ಅದಕ್ಕೆ ಇಲ್ಲಿ 4 ಇದಾರೆ, ಇಲ್ಲಿ 1 ಇದೆ, ಇದು ತಗೋಬಹುದು. 3 2 ಇದೆ, ಹೌದಾ? ಇಲ್ಲೇ ಜೆಂಟಲ್ಮೆನ್ಸ್ ಆರ್ ಮೆಜಾರಿಟಿ ಇದೆ. ಇಲ್ಲಿ 2 3 ಅಂತ ಹೇಳಿದ್ರೆ ಲೇಡೀಸ್ ಆರ್ ಇನ್ ಮೆಜಾರಿಟಿ ಬಂದ್ಬಿಡುತ್ತಾನೆ.
ಯಾಕೆ ತಗೊಳಕ್ ಬರಲ್ಲ, ಅದಕ್ಕೆ ನಾಟ್ ಪಾಸಿಬಲ್ ಅಂತ ಹೇಳಿದ್ವಿ. ಅದಕ್ಕೆ ಉಳಿದಿರೋದನ್ನ ಸಿಂಪ್ಲಿಫೈ ಮಾಡಿದ್ವಿ ಅಂತ ಆನ್ಸರ್ 66 ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಒಂದು 24. The number of ways in which 52 cards can be distributed among 4 players, each receiving 13 cards ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದನ್ನೇ ಈಸಿ ಇದೆ. ಇಲ್ಲಿ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಟೋಟಲ್ ಮತ್ತೆ 52 ಕಾರ್ಡ್ಸ್ ಇದೆ. ಹೌದಾ? ಅದನ್ನ 13 ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಹೌದಾ? ಹಾಗಾದ್ರೆ ನೋಡಿ, ಈಗ ಫಸ್ಟ್ ಪ್ಲೇಯರ್ ಈಗ 52 ಕಾರ್ಡ್ಸ್ ಇತ್ತು, ಅದ್ರಲ್ಲಿ ಯಾವುದೋ ಒಂದು 13 ಕಾರ್ಡ್ಸ್ ತಗೊಂಡ್ಬಿಟ್ಟು ಏನ್ ಮಾಡ್ಕೊಂಡ್ವಿ ನಾವು, ಫಸ್ಟ್ ಪ್ಲೇಯರ್ಗೆ ಕೊಟ್ವಿ. ಹೌದಾ? ಇದು ಫಸ್ಟ್ ಪ್ಲೇಯರ್ಗೆ ನೋಡಿ 13 ಕಾರ್ಡ್ ಕೊಟ್ಬಿಟ್ವಿ ತಾನೆ. ಹಾಗಾದ್ರೆ ನಮ್ಮ ಹತ್ರ ಇನ್ನು ಉಳಿಯೋದು ಎಷ್ಟು ಅಂದ್ರೆ 39 ಕಾರ್ಡ್ಸ್ ಉಳಿತದೆ. ಯಾಕಂದ್ರೆ 52 ಅಲ್ಲಿ 13 ಕೊಟ್ಬಿಟ್ಟಿದೀವಿ, ಇನ್ನು ಉಳಿಯೋದು ಎಷ್ಟು ನಮ್ಮ ಹತ್ರ 39 ಕಾರ್ಡ್ಸ್. ಹೌದಾ? ನೋಡಿ ಈ 39 ಕಾರ್ಡ್ಸ್ ಅಲ್ಲಿ ಮತ್ತೆ ಸೆಕೆಂಡ್ ಪ್ಲೇಯರ್ಗೆ ಮತ್ತೆ 13 ಕೊಡ್ಬೇಕು. ಹೌದಾ? ಇದು ಸೆಕೆಂಡ್ ಪ್ಲೇಯರ್ಗೆ ಕೊಟ್ವಿ. ಹೌದಾ? ಮತ್ತೆ 13 ಕಾರ್ಡ್ಸ್ ಕೊಟ್ವಿ ಅಂದ್ರೆ ಮತ್ತೆ ಉಳಿಯೋದಷ್ಟು ನಮ್ಮ ಹತ್ರ 26 ಕಾರ್ಡ್ಸ್. ಹೌದಾ? ಈ 26 ಕಾರ್ಡ್ಸ್ ಅಲ್ಲಿ ಮತ್ತೆ 13 ಥರ್ಡ್ ಪ್ಲೇಯರ್ಗೆ ಕೊಡ್ಬೇಕು. ಹೌದಾ? ಲಾಸ್ಟ್ಗೆ 13 ಕಾರ್ಡ್ಸ್ ಉಳಿಯುತ್ತೆ, 13 ಕೊಡ್ಬೇಕು ತಾನೆ, ಇದು ಫೋರ್ತ್ ಪ್ಲೇಯರ್ಸ್. ಇಷ್ಟು ಟೈಪ್ ಕೊಡ್ಬೋದಲ್ಲ. ಅಂದ್ರೆ ನೋಡಿ ಇಲ್ಲಿ ಯಾವ ತರ ಕೊಡ್ತಾ ಇದೀವಿ ಅಂತ ಗೊತ್ತಾಗಬೇಕು. ಟೋಟಲ್ ನಮ್ಮ ಹತ್ರ 52 ಕಾರ್ಡ್ಸ್ ಇತ್ತು, 13 ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಷ್ಟೇ. ಹೌದಾ? ಅದಕ್ಕೆ ಫಸ್ಟ್ ಪ್ಲೇಯರ್ಗೆ 52C 13 ಮಾಡ್ಕೊಂಡೆ, ಸೆಕೆಂಡ್ ಪ್ಲೇಯರ್ಗೆ ಮತ್ತೆ 39C 13. ಯಾಕೆ 39 ತಗೊಂತಾ ಇದೀವಿ ಅದು ಇಂಪಾರ್ಟೆಂಟ್ ನಮಗೆ. ಹೌದಾ? ಯಾಕೆ 39 ತಗೊಂತಾ ಇದೀವಿ ಅಂದ್ರೆ ಆಲ್ರೆಡಿ 13 ಕಾರ್ಡ್ಸ್ ಕೊಟ್ಬಿಟ್ಟಿದೀವಲ್ಲ. ಹೌದಾ? ಉಳಿಯೋ ಕಾರ್ಡ್ ಅಲ್ಲಿ ತಗೊಂತಾ ಇದೀವಿ. ಆಲ್ರೆಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ನೋಡಿ 52C 13 ಅಂದ್ರೆ 52 ಫ್ಯಾಕ್ಟೋರಿಯಲ್ ಬೈ 52 ಮೈನಸ್ 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್. ಹೌದಾ? NCR ಅಂತ ಹೇಳಿದ್ರೆ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಅದೇ ತರ ಇದು 39 ಫ್ಯಾಕ್ಟೋರಿಯಲ್ ಬೈ 39 ಮೈನಸ್ 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್. ಇದು 26 ಫ್ಯಾಕ್ಟೋರಿಯಲ್ ಬೈ 26 ಮೈನಸ್ 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್. 13C 13 ಅಂದ್ರೆ 1 ಆಗ್ಬಿಡುತ್ತೆ. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ನೋಡಿ ಬರುತ್ತೆ. ಇದು 52 ಫ್ಯಾಕ್ಟೋರಿಯಲ್ ಬೈ 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್ ಇಂಟು 52 ಮೈನಸ್ 13 ಅಂದ್ರೆ 39 ಅಲ್ಲ. ನೆಕ್ಸ್ಟ್ ಸೇಮ್ 39 ಫ್ಯಾಕ್ಟೋರಿಯಲ್ ಬೈ 26 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್, 26 ಫ್ಯಾಕ್ಟೋರಿಯಲ್ ಬೈ 13 ಇಂಟು 13 ಫ್ಯಾಕ್ಟೋರಿಯಲ್. ನೋಡಿ 26 ಕ್ಯಾನ್ಸಲ್ ಆಯ್ತು, 39 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ 52 ಫ್ಯಾಕ್ಟೋರಿಯಲ್ ಬೈ 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್ ಇಂಟು 13 ಫ್ಯಾಕ್ಟೋರಿಯಲ್ ಅಂದ್ರೆ 13 ಫ್ಯಾಕ್ಟೋರಿಯಲ್ ಹೋಲ್ ಪವರ್ 4 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರು 52 ಫ್ಯಾಕ್ಟೋರಿಯಲ್ ಬೈ 13 ಫ್ಯಾಕ್ಟೋರಿಯಲ್ ಹೋಲ್ ಪವರ್ 4 ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ 52 ಅಷ್ಟೇ ಪ್ರಿಂಟ್ ಆಗಿದೆ, ಇದನ್ನು 52 ಫ್ಯಾಕ್ಟೋರಿಯಲ್ ಮಾಡ್ಕೊಳ್ಳಿ ಅಷ್ಟೇ. ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ ಇಲ್ಲಿ ಹೇಗೆ ಮಾಡ್ಕೊಂತ ಇದೀವಿ ಅಂತೇಳಿ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 25. Out of 10 white, 9 green and 7 black ball, one can select one or more balls in ಅಂತ ಹೇಳಿದ್ದಾರೆ. ನೋಡಿ ಇದು ಕರೆಕ್ಟ್ ಆಗಿ ಗೊತ್ತಾಗಬೇಕು. ಇದಕ್ಕೆ ಆಲ್ರೆಡಿ ಫಾರ್ಮುಲಾ ಹೇಳಿದ್ವಿ ನಾವು. ಇಲ್ಲಿ ಔಟ್ ಆಫ್ ಏನಂತ ಹೇಳಿದ್ದಾರೆ 10 ವೈಟ್, 9 ಗ್ರೀನ್, 7 ಬ್ಲಾಕ್. ಹೌದಾ? ಬಾಲ್ಸ್ ಒನ್ ಕ್ಯಾನ್ ಸೆಲೆಕ್ಟ್ ಒನ್ ಆರ್ ಮೋರ್. ಹೌದಾ? ಅಂದ್ರೆ ಸೆಲೆಕ್ಷನ್ ಏನಂತ ಹೇಳಿದ್ರು ಅಟ್ಲೀಸ್ಟ್ 1 ಇದು. ಹೌದಾ? ಯಾಕಂದ್ರೆ 1 ಆರ್ ಮೋರ್ ಅಂದ್ರೆ ಅಟ್ಲೀಸ್ಟ್ 1 ಅಂತ ಹೇಳಿದ್ವಿ. ನೋಡಿ ಇದಕ್ಕೆ ಒಂದು ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ ನಾವು. ಇಲ್ಲಿ ಏನ್ ಹೇಳಿದ್ವಿ ಅಂದ್ರೆ ನೋಡಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಹೇಳಿದ್ವಿ, ಇದು ಗೊತ್ತಿರಬೇಕು. ನಂಬರ್ ಆಫ್ ಸೆಲೆಕ್ಷನ್ ಆಫ್ ಅಟ್ಲೀಸ್ಟ್ 1 ಔಟ್ ಆಫ್ ಪಿ ಕ್ಯೂ ಆರ್ ಥಿಂಗ್ಸ್ ವೇರ್ ಪಿ ಆರ್ ಅಲೈಕ್, ಕ್ಯೂ ಆರ್ ಅಲೈಕ್ ಮತ್ತೆ
ಆರ್ ಆರ್ ಅಲೈಕ್ ಅಂತ ಹೇಳಿದ್ವಿ ಹೌದಾ, ಅಂದ್ರೆ ಪಿ ಅಲೈಕ್ ಕ್ಯೂ ಅಲೈಕ್ ಮತ್ತೆ ಆರ್ ಅಲೈಕ್ ಹೌದಾ. ಅಂದ್ರೆ ಪಿ ಒಂದ್ ಕೈಂಡ್ ಅಲ್ಲಿ ಇರಬೇಕು ನೋಡಿ, ಇಲ್ಲಿ 10 ವೈಟ್ 9 ಗ್ರೀನ್ 7 ಬ್ಲಾಕ್ ಹೌದಾ, ಈ ತರ ಇದೆ. ಯಾಕೆ ಡೈರೆಕ್ಟ್ ಆಗಿ ಆನ್ಸರ್ ನಮಗೆ ಏನ್ ಗೊತ್ತಿರೋದು ಅಂದ್ರೆ ಫಾರ್ಮುಲಾ ವಿ ನೋ ದಟ್ ಪಿ ಆರ್ ಅಲೈಕ್ ಅಂದ್ರೆ ಪಿ ಪ್ಲಸ್ 1 ಇಂಟು ಕ್ಯೂ ಆರ್ ಅಲೈಕ್ ಅಂದ್ರೆ ಕ್ಯೂ ಪ್ಲಸ್ 1 ಇಂಟು ಆರ್ ಆರ್ ಅಲೈಕ್ ಅಂದ್ರೆ ಆರ್ ಪ್ಲಸ್ 1 ಮೈನಸ್ 1 ಅಂತ ಬರಿತಾ ಇದ್ವಿ ಹೌದಾ. ಸೆಲೆಕ್ಷನ್ ಆಫ್ ಅಟ್ಲೀಸ್ಟ್ 1 ಅಂತ ಹೇಳಿರ್ಬೇಕು, ಅಟ್ಲೀಸ್ಟ್ 1 ಅಥವಾ 1 ಆರ್ ಮೋರ್ ಅಂತ ಇತ್ತು ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ 10 ಪ್ಲಸ್ 1 ಇಂಟು 9 ಪ್ಲಸ್ 1 ಇಂಟು 7 ಪ್ಲಸ್ 1 ಮೈನಸ್ 1 ಬರುತ್ತೆ. ಅಂದ್ರೆ ಆನ್ಸರ್ 11 ಇಂಟು 10 ಇಂಟು 8 ಮೈನಸ್ 1 ಹೌದಾ. 11 8 88, 88 ಇಂಟು 10 ಅಂದ್ರೆ 880 ಮೈನಸ್ 1 ಅಂದ್ರೆ 879 ವೇಸ್ ಅಲ್ಲಿ ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬರುತ್ತೆ ಹೌದಾ. ನೋಡಿ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರುತ್ತೆ. ಅಟ್ಲೀಸ್ಟ್ 1 ಅಂತ ಇತ್ತು ಅಂದ್ರೆ ಈ ತರ ಥಿಂಕ್ ಮಾಡ್ಬೇಕು, ಆಯ್ತಲ್ಲ. ನೆಕ್ಸ್ಟ್ ನೋಡಿ 26. Out of 10 red and 8 white balls, out of 10 red and 8 white balls, ನೋಡಿ 5 red and 4 white balls can be drawn in number of ಅಂತ ಹೇಳಿದ ways ಅಂತ ಹೇಳಿದ್ರು ಹೌದಾ. ಅಂದ್ರೆ ನೋಡಿ 5 ರೆಡ್ ಡ್ರಾ ಮಾಡಬೇಕು, 4 ವೈಟ್ ಡ್ರಾ ಮಾಡ್ಬೇಕು ಅಷ್ಟೇ. ಹಾಗಾದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದಲ್ಲ, ಈಸಿಯಾಗಿ ಬರುತ್ತೆ. ನಂಬರ್ ಆಫ್ ವೇಸ್ ಏನಾಗುತ್ತೆ ಅಂದ್ರೆ 10 ರೆಡ್ ಅಲ್ಲಿ 5 ರೆಡ್ ನ ಡ್ರಾ ಮಾಡ್ಬೇಕು, ಅದಕ್ಕೆ 10C5 ಬರುತ್ತೆ. ಜೊತೆಗೆ 8 ವೈಟ್ ಅಲ್ಲಿ 4 ವೈಟ್ ನ ಡ್ರಾ ಮಾಡ್ಬೇಕು, ಅದಕ್ಕೆ 8C4 ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ 10C5 ಇಂಟು 8C4 ಅಂದ್ರೆ ಆಪ್ಷನ್ ಬಿ ಬರುತ್ತಲ್ಲ, ಈಸಿ ಇದೆ. 27 ನೋಡಿ, ನಂಬರ್ ಆಫ್ ರೆಕ್ಟಾಂಗಲ್ಸ್ ಆನ್ ಎ ಚೆಸ್ ಬೋರ್ಡ್ ಈಸ್ ಅಂತ ಹೇಳಿದ್ದಾರೆ ನೋಡಿ. ಇದನ್ನೇ ಈಸಿ ಇದೆ. ನಂಬರ್ ಆಫ್ ರೆಕ್ಟಾಂಗಲ್ಸ್ ಆನ್ ಎ ಚೆಸ್ ಬೋರ್ಡ್ ನೋಡಿ, ಚೆಸ್ ಬೋರ್ಡ್ ಅಲ್ಲಿ ಆಕ್ಚುಲಿ ಈ ತರ ಇರುತ್ತಲ್ಲ ಹೌದಾ. ನೋಡಿ ಇದರಲ್ಲಿ ಎಷ್ಟು ಲೈನ್ಸ್ ಪ್ಯಾರಲಲ್ ಇರುತ್ತೆ ಅಂತ ಗೊತ್ತಾಗಬೇಕು. ಆಕ್ಚುಲಿ 8 ಬಾಕ್ಸ್ ಇರುತ್ತೆ ಹೌದಾ. ನೋಡಿ ಇಲ್ಲಿಗೆ 8 ಬಾಕ್ಸ್ ಇದಾವೆ. 8 ಬಾಕ್ಸ್ ಇದಾವೆ ಅಂದ್ರೆ ಆಕ್ಚುಲಿ ಎಷ್ಟು ಲೈನ್ಸ್ ಇರುತ್ತೆ ಅಂದ್ರೆ 9 ಲೈನ್ಸ್ ಇರುತ್ತೆ ಹೌದಾ. ಅದೇ ತರ ಈ ತರನು 8 ಬಾಕ್ಸ್ ಬರುತ್ತಾನೆ, ಆದ್ರೆ ಇಲ್ಲೂ ಎಷ್ಟು ಲೈನ್ಸ್ ಬರುತ್ತೆ ಅಂದ್ರೆ 9 ಲೈನ್ಸ್ ಬರುತ್ತೆ ಹೌದಾ, ಗೊತ್ತಿರಬೇಕು. ಹೌದಾ, ಈ ತರ ಬರುತ್ತೆ ಅಷ್ಟೇ. ಇಲ್ಲೂ 9 ಲೈನ್ಸ್ ಬರುತ್ತೆ. ನೋಡಿ ನಂಬರ್ ಆಫ್ ರೆಕ್ಟಾಂಗಲ್ಸ್ ಕೇಳಿದಾರೆ ಹೌದಾ. ನೋಡಿ ಹಾಗಾದ್ರೆ ನಂಬರ್ ಆಫ್ ರೆಕ್ಟಾಂಗಲ್ಸ್ ಇಸ್ ಈಕ್ವಲ್ ಟು, ಅವಾಗ ಹೇಳಿದ್ವಿ ಎಂ ಪ್ಯಾರಲಲ್ ಲೈನ್ಸ್ ಮತ್ತೆ ಇನ್ನೊಂದು ಎನ್ ಪ್ಯಾರಲಲ್ ಲೈನ್ಸ್ ಇತ್ತು ಅಂದ್ರೆ ನಂಬರ್ ಆಫ್ ರೆಕ್ಟಾಂಗಲ್ಸ್ ಗೆ MC2 ಇಂಟು NC2 ಬರೆದ್ವಿ. ಹಾಗಾದ್ರೆ ಇಲ್ಲಿ 9C2 ಇಂಟು 9C2 ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ ಆಪ್ಷನ್ ಸಿ ಬರುತ್ತೆ, ಈಸಿ ಇದೆ, ಗೊತ್ತಿರ್ಬೇಕು. ನೋಡಿ ಇದ್ರೊಳಗೆ ನೋಟ್ ಗೊತ್ತಿರ್ಲಿ, ಇದು ನಂಬರ್ ಆಫ್ ರೆಕ್ಟಾಂಗಲ್ಸ್ ಆಯ್ತು. ಒಂದೊಂದ್ಸಲ ನಂಬರ್ ಆಫ್ ಸ್ಕ್ವಯರ್ಸ್ ಕೇಳ್ತಾರೆ ನೋಡಿ. ನಂಬರ್ ಆಫ್ ಸ್ಕ್ವಯರ್ಸ್ ಆಕ್ಚುಲಿ ಏನಾಗತ್ತೆ ಅಂದ್ರೆ ನೋಡಿ ಈ ತರ 8 ಇರುತ್ತೆ ಹೌದಾ. ಈ ಸಣ್ಣ ಸಣ್ಣ ಸ್ಕ್ವೇರ್ ಇದೆ ತಾನೆ, ಅಥವಾ ಈ ತರ ಇಲ್ಲೂ 8 ಬರುತ್ತೆ ಮತ್ತೆ ಇಲ್ಲೂ 8 ಬರುತ್ತೆ ಹೌದಾ. ಇಲ್ಲೂ 8 ಬರುತ್ತೆ ಅಂದ್ರೆ 8 ಇಂಟು 8 ಅಂದ್ರೆ 64 ಬರ್ತಿದೆ ತಾನೆ, ಅದಕ್ಕೆ ಅಲ್ಲಿ 8 ಸ್ಕ್ವಯರ್ ತಗೊಂತೀವಿ. ಪ್ಲಸ್ ನೋಡಿ ಈಗ ತಗೊಂತೀನಿ ಈ ತರದ್ದು, ಇದನ್ನೂ ಒಂದು ಸ್ಕ್ವಯರ್ ಆಗುತ್ತೆ ಹೌದಾ. ನೋಡಿ ಈ ತರದ್ದು ಆಕ್ಚುಲಿ ಒಂದ್ ಲೈನ್ ಅಲ್ಲಿ 7 ಬರುತ್ತೆ ನೋಡಿ. ಇದು ಒಂದಾಯ್ತು, ಈ ತರ ಇನ್ನೊಂದು 2 ಆಯ್ತು ಹೌದಾ. ಈ ತರ ಮಾಡ್ಕೊಂತ ಹೋದ್ವಿ ಅಂದ್ರೆ ಟೋಟಲ್ 7 ಬರುತ್ತೆ, ಅದಕ್ಕೆ ಅಲ್ಲಿ 7 ಸ್ಕ್ವೇರ್ ಒಂದು ಬರುತ್ತೆ. ನೆಕ್ಸ್ಟ್ ಅದೇ ತರ ಈಗ ತಗೊಂಡೆ ಅಂದ್ರೆ ಈ ತರ 6 ಬರುತ್ತೆ, ಅದಕ್ಕೆ 6 ಸ್ಕ್ವೇರ್ ತಗೊಂತೀವಿ. ನೆಕ್ಸ್ಟ್ ಅದೇ ತರ ಲಾಸ್ಟಿಗೆ 1 ಸ್ಕ್ವೇರ್ ಮಾಡ್ಕೊಂತೀವಿ. ಇಷ್ಟು ಸಮ್ ಮಾಡ್ಕೋಬೇಕಷ್ಟೇ. ಅವಾಗ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಸಮ್ ಆಫ್ n ಸ್ಕ್ವೇರ್ ವೇರ್ n ಇಸ್ ಈಕ್ವಲ್ ಟು 8 ಅಲ್ಲ, ಅಂದ್ರೆ n ಇಂಟು n ಪ್ಲಸ್ 1 ಇಂಟು
2n plus 1 by 6 when n is equal to 8. ಅದೇ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ 8 into 8 plus 1 ಅಂದ್ರೆ 9 into 16 plus 1 ಅಂದ್ರೆ 17 by 6 ಬರುತ್ತೆ. 3 3s are 3 2s are 2 1s are 2 4s are. ಹೌದಾ 17 3s are 51 4 into 51 ಅಂದ್ರೆ 204 ಬರುತ್ತೆ. ಡೈರೆಕ್ಟ್ 204 ನೆನ್ಪಿಟ್ಕೊಂಡಿದ್ರೆ ಅಂದ್ರೆ ಸಿಇಟಿಗೆ ಯೂಸ್ ಆಗುತ್ತೆ, ಗೊತ್ತಿರ್ಬೇಕು. ಗೊತ್ತಲ್ಲ ಇಲ್ಲಿ ನೋಡಿ 9C2 into 9C2 ರೆಕ್ಟಾಂಗಲ್ಸ್ 204 ಸ್ಕ್ವಯರ್ಸ್ ಬರುತ್ತೆ ಯಾವ್ದೊಳಗೆ ಚೆಸ್ ಬೋರ್ಡ್ ಅಲ್ಲಿ. ಹೌದಾ ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 28. ದ ನಂಬರ್ ಆಫ್ ಕಾರ್ಡ್ಸ್ ಡ್ರಾನ್ ಥ್ರೂ 6 points ಲೈಯಿಂಗ್ ಆನ್ ಎ ಸರ್ಕಲ್ ಈಸ್ ಅಂತ ಹೇಳಿದ್ದಾರೆ. ಹೌದಾ ಅಂದ್ರೆ ಒಂದು ಸರ್ಕಲ್ ಇದೆ ಈ ತರ, ಈ ಸರ್ಕಲ್ ಅಲ್ಲಿ ಟೋಟಲ್ 6 ಪಾಯಿಂಟ್ಸ್ ಇದಾವೆ. ಹೌದಾ ಈ ತರ ಹೇಗಾದ್ರು ಇರ್ಬೋದು. ಹೌದಾ ಇದ್ರಲ್ಲಿ ನಂಬರ್ ಆಫ್ ಕಾರ್ಡ್ಸ್ ಕೇಳಿದಾರೆ. ಅಂದ್ರೆ ನಂಬರ್ ಆಫ್ ಕಾರ್ಡ್ಸ್ ಅಂತ ಹೇಳಿದ್ರೆ ಇದೆಲ್ಲ ನಂಬರ್ ಆಫ್ ಕಾರ್ಡ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ ಬರುತ್ತೆ ಅಂತ ಹೇಳಿ, ಸರ್ಕಲ್ ಮೇಲೆ ಇರೋ ಕಾರಣ ಯಾವ್ದು ಪಾಯಿಂಟ್ ಕೊಲಿನಿಯರ್ ಇಲ್ಲ ಅಲ್ಲಿ. ಹೌದಾ ದೇರ್ಫೋರ್ ಡೈರೆಕ್ಟ್ ಆಗಿ ನಂಬರ್ ಆಫ್ ಕಾರ್ಡ್ಸ್ ಗೆ ಫಾರ್ಮುಲಾ ಏನ್ ಬರೀತೀವಿ ಅಂದ್ರೆ, ನೋಡಿ ಇಲ್ಲಿ ಒಂದು ಕಾರ್ಡ್ ಡ್ರಾ ಮಾಡೋದಕ್ಕೆ 2 ಪಾಯಿಂಟ್ಸ್ ಹಾಕತಾನೆ, ಅದಕ್ಕೆ ಇಲ್ಲಿ 6 ಪಾಯಿಂಟ್ಸ್ ಅಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. 6C2 ಬರುತ್ತೆ. ಅಂದ್ರೆ 6 into 5 by 2 into 1 2 1s are 2 3s ಅಂದ್ರೆ 5 3s are 15 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ ನೋಡಿ ಇದು ಈಸಿ ಇದೆ, ಗೊತ್ತಿರ್ಬೇಕು ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಅಂದ್ರೆ ಪಾಯಿಂಟ್ಸ್ ಲೈ ಆನ್ ಎ ಸರ್ಕಲ್ ಅಂತ ಹೇಳಿದಾರೆ ಅಂದ್ರೆ ಪಾಯಿಂಟ್ಸ್ ಆರ್ ನಾಟ್ ಕೊಲಿನಿಯರ್ ಅಂತ ಹೇಳ್ದಂಗೆ ಅಷ್ಟೇ. ಆಯ್ತಾ ಪಾಯಿಂಟ್ಸ್ ಆರ್ ನಾಟ್ ಕೊಲಿನಿಯರ್ ಅಂತ ಹೇಳಿದಾರೆ ಅಷ್ಟೇ. ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೊಂಡ್ವಿ. ಹೌದಾ ಅವಾಗ 6C2 ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ ನೆಕ್ಸ್ಟ್ ಒಂದು ನೋಡಿ 29. There are 10 points in a plane of which 4 are collinear. The number of quadrilaterals that can be formed is ಅಂತ ಹೇಳಿದ್ದಾರೆ. ನಂಬರ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಷ್ಟೊಕ್ಕೊಂದು ಕೇಸ್ ಬರುತ್ತೆ. ಹೌದಾ ನೋಡಿ ಟು ಫಾರ್ಮ್ ಎ ಕ್ವಾಡ್ರಿಲ್ಯಾಟ್ರಲ್, ನಮಗೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಮಾಡ್ಬೇಕು ಅಂದ್ರೆ ಎಷ್ಟು ಪಾಯಿಂಟ್ಸ್ ಬೇಕು ಅಂದ್ರೆ 4 ಪಾಯಿಂಟ್ಸ್ ಬೇಕು. ಹೌದಾ ನೋಡಿ ಇಲ್ಲಿ ಏನ್ ತಗೊಂತೀವಿ ಅಂದ್ರೆ, ಟು ಫಾರ್ಮ್ ಎ quadrilateral, ಹೌದಾ 4 points are required. ಹೌದಾ ನೋಡಿ 4 ಪಾಯಿಂಟ್ಸ್ ಯಾವ ತರ ತಗೋಬಹುದು ಅಂತೇಳಿ ನೋಡಿ. ಮತ್ತೆ 4 ಪಾಯಿಂಟ್ಸ್ ಈ ತರ ಹೇಗಾರು ಇರ್ಬೋದು. ಹೌದಾ ಹೀಗಿರ್ಬೋದಲ್ಲ, ಈ ತರ ಇತ್ತು ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ. ನೋಡಿ 4 ಪಾಯಿಂಟ್ಸ್ ಅಲ್ಲಿ ಕೊಲಿನಿಯರ್ ಪಾಯಿಂಟ್ಸ್ ಇರ್ಬೋದು, 2 ಪಾಯಿಂಟ್ ಕೊಲಿನಿಯರ್ ಇದ್ರೂ ಬರುತ್ತೆ. ಹೌದಾ ಹೇಗೆ ನೋಡಿ, ಫಸ್ಟ್ ಕೇಸ್ ಅಲ್ಲಿ ಈ 4 ಪಾಯಿಂಟ್ಸ್ ಏನಂತ ತಗೊಂತೀವಿ ಅಂದ್ರೆ, ಆಲ್ 4 ಪಾಯಿಂಟ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್, ನೋಡಿ ಇಲ್ಲಿ ಟೋಟಲ್ 4 ಕೊಲಿನಿಯರ್ ಇರುತ್ತೆ ಅಂದ್ರೆ 6 ನಾನ್ ಕೊಲಿನಿಯರ್ ಇರುತ್ತೆ ತಾನೆ, ಅದಕ್ಕೆ 6 ನಾನ್ ಕೊಲಿನಿಯರ್ ಪಾಯಿಂಟ್ಸ್. ಹೌದಾ ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಈ ತರ ತಗೊಂಡೆ ಅಂದ್ರೆ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು ನಾವಲ್ಲಿ 6C4 ಅಂದ್ರೆ ಏನ್ ಬರುತ್ತೆ, ಇದನ್ನ 6C2 ಅಂತಾನು ಬರೆಯುವುದು. 6 into 5 by 2 ಫ್ಯಾಕ್ಟೋರಿಯಲ್ ಅಂದ್ರೆ 2 1s 2 3s ಅಂದ್ರೆ ಈ ಕೇಸ್ 1 ಅಲ್ಲಿ 15 ಕ್ವಾಡ್ರಿಲ್ಯಾಟ್ರಲ್ ಬಂತು. ಹೌದಾ ಹೇಗೆ ನೋಡಿ ಸೆಕೆಂಡ್ ಕೇಸ್ ಅಲ್ಲಿ ಟೋಟಲ್ ನಮಗೆ 4 ಪಾಯಿಂಟ್ಸ್ ಬೇಕು ತಾನೆ. ಹೌದಾ ನೋಡಿ ಇಲ್ಲಿ 3 ಪಾಯಿಂಟ್ಸ್ ನ ನಾನ್ ಕೊಲಿನಿಯರ್ ಇಂದ ತಗೊಂತೀನಿ. ನಾವು 3 ಪಾಯಿಂಟ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ 6 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಇನ್ನೊಂದು ಅಂಡ್ 1 ಪಾಯಿಂಟ್ ಈಸ್ ಸೆಲೆಕ್ಟೆಡ್ ಫ್ರಮ್ 4 ಕೊಲಿನಿಯರ್ ಪಾಯಿಂಟ್ಸ್.
ಈ ತರ ಇದ್ರೂ ನಮಗೆ ಕ್ವಾಡ್ರಿಲ್ಯಾಟ್ರಲ್ ಬರುತ್ತಲ್ಲ, ಹೌದಾ? ಅಂದ್ರೆ ಇಲ್ಲೆಲ್ಲ 3 ಪಾಯಿಂಟ್ಸ್ ಈ ತರ ತಗೊಂತೀನಿ, ಇಲ್ಲಿ ಕೊಲಿನಿಯರ್ ಒಳಗೆ 1 ತಗೊಂತೀನಿ, ಮತ್ತೆ ಇದನ್ನ ಜಾಯಿನ್ ಮಾಡಿದ್ರು ನಮಗೆ ಏನಾಗಿರುತ್ತೆ, ಒಂದು ಕ್ವಾಡ್ರಿಲ್ಯಾಟ್ರಲ್ ಬರುತ್ತೆ, ಹೌದಾ? ಅದಕ್ಕೆ ಕೊಲಿನಿಯರ್ ಪಾಯಿಂಟ್ಸ್ ಅಲ್ಲಿ ಒಂದನ್ನು ಸೆಲೆಕ್ಟ್ ಮಾಡೋದು, ಇನ್ 3 ಪಾಯಿಂಟ್ಸ್ ನ ನಾನ್ ಕೊಲಿನಿಯರ್ ಅಲ್ಲಿ ಸೆಲೆಕ್ಟ್ ಮಾಡೋದು. ಹಾಗಾದ್ರೆ ಏನ್ ಬರುತ್ತೆ, ಟೋಟಲ್ 6 ನಾನ್ ಕೊಲಿನಿಯರ್ ಪಾಯಿಂಟ್, ಇದ್ರಲ್ಲಿ 3 ಸೆಲೆಕ್ಟ್ ಮಾಡಬೇಕು, 4 ಅಲ್ಲಿ 1 ಸೆಲೆಕ್ಟ್ ಮಾಡ್ಬೇಕು. 6C3 ಅಂದ್ರೆ 6 ಇಂಟು 5 ಇಂಟು 4 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್, ಹೌದಾ? ಇಂಟು 4C1 ಅಂದ್ರೆ 4, 3 2 6, 6 ಕ್ಯಾನ್ಸಲ್, 5 4 20, 20 4 80. ಸೆಕೆಂಡ್ ಕೇಸ್ ಅಲ್ಲಿ 80 ಕ್ವಾಡ್ರಿಲ್ಯಾಟ್ರಲ್ಸ್ ಬಂತು. ನೆಕ್ಸ್ಟ್ ನೋಡಿ ಇನ್ನೊಂದು ಕೇಸ್ ಮಾಡ್ಕೊಂತೀನಿ, 3. ಇದರೊಳಗೆ ಈಗ 2 ಪಾಯಿಂಟ್ಸ್ ಫ್ರಮ್ 6 ನಾನ್ ಕೊಲಿನಿಯರ್ ಪಾಯಿಂಟ್ಸ್, ಹೌದಾ? ಅಂಡ್ 2 ಪಾಯಿಂಟ್ಸ್ ಫ್ರಮ್ ಕೊಲಿನಿಯರ್, 4 ಕೊಲಿನಿಯರ್ ಪಾಯಿಂಟ್ಸ್, ಹೌದಾ? ನೋಡಿ ಈ ತರ ಇದನ್ನು ಬರುತ್ತೆ, ಹೌದಾ? ಅವಾಗ ಇಲ್ಲಿ ಏನೇನು ಬರೀಬಹುದು, 6C2 ಇಂಟು 4C2, 6C2 ಅಂದ್ರೆ 6 ಇಂಟು 5 by 2 ಇಂಟು 4 ಇಂಟು 3 by 2, 2 1s 2 2s, ಮತ್ತೆ ಈ 2 ಕ್ಯಾನ್ಸಲ್ ಆಯ್ತು, ಅಂದ್ರೆ 6 5 30, 33s 90, ಹೌದಾ? ಮತ್ತೆ ನೋಡಿ 1 ಪಾಯಿಂಟ್ ಫ್ರಮ್ 6 ನಾನ್ ಕೊಲಿನಿಯರ್, 3 ಫ್ರಮ್ ಕೊಲಿನಿಯರ್ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಕ್ವಾಡ್ರಿಲ್ಯಾಟ್ರಲ್ಲೇ ಬರಲ್ಲ. ಯಾಕಂದ್ರೆ ನೋಡಿ 3 ಫ್ರಮ್ ಕೊಲಿನಿಯರ್ ತಗೊಂಡೆ ಅನ್ಕೊಡಿ, 1 ಫ್ರಮ್ ನಾನ್ ಕೊಲಿನಿಯರ್ ತಗೊಂಡೆ ಅಂದ್ರೆ ನಮಗೆ ಇದೆಲ್ಲ ಜಾಯಿನ್ ಮಾಡಿದೆ ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಆಗಲ್ಲ, ಅದು ಟ್ರಯಾಂಗಲ್ ಆಗ್ಬಿಡುತ್ತೆ. ಹಾಗೆ ಇದೊಂದು ಕೇಸ್ ತಗೊಳಕ್ ಬರಲ್ಲ, ಅದು ಅಂದ್ರೆ ಇಷ್ಟೇ ಕೇಸ್ ಬರೋದು. ನೋಡಿ ದೇಫೋರ್ ಆನ್ಸರ್ ಏನಾಗ್ಬಿಡುತ್ತೆ, ಈಗ ಇಷ್ಟನ್ನೇ ಆಡ್ ಮಾಡ್ಬೇಕು, ಹೌದಾ? ದೇಫೋರ್ ನಂಬರ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಏನ್ ಬರೀತೀವಿ, ಕೇಸ್ 1 ಅಲ್ಲಿ 15 ಬಂದಿದೆ, 15 ಪ್ಲಸ್ 80 ಪ್ಲಸ್ 90 ಬರುತ್ತೆ, ಹೌದಾ? ಅಂದ್ರೆ ಇಷ್ಟನ್ನು ಆಡ್ ಮಾಡ್ಕೊಂಡ್ವಿ ಅಂದ್ರೆ ಎಷ್ಟು ಬರ್ಬೋದು, 15 ಪ್ಲಸ್ 80 ಪ್ಲಸ್ 90 ಅಂದ್ರೆ 185 ಬರುತ್ತೆ, ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಕೇರ್ಫುಲ್ ಆಗಿ ಕೇಸ್ ಥಿಂಕ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡಿ 13 ಈಸಿ ಇದೆ. ಆಲ್ರೆಡಿ ಅದಕ್ಕೆ ಡೈರೆಕ್ಟ್ ಆಗಿ ಫಾರ್ಮುಲಾ ಹೇಳಿದ್ವಲ್ಲ, ಅದನ್ನ ಯೂಸ್ ಮಾಡ್ಕೊಂಡ್ರೆ ಆಯ್ತು. ದ ನಂಬರ್ ಆಫ್ ಡಯಾಗ್ನಲ್ಸ್ ಆಫ್ ಎ ಪಾಲಿಗನ್ ಆಫ್ 20 ಸೈಡ್ಸ್ ಅಂತ ಹೇಳಿದ್ದಾರೆ. ನಮಗೆ n ಸೈಡ್ಸ್ ಇತ್ತು ಅಂದ್ರೆ NC2 ಮೈನಸ್ n ಅಂತ ಹೇಳಿದ್ವಿ, ಹೌದಾ? ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಡಯಾಗ್ನಲ್ಸ್, ಈ ಫಾರ್ಮುಲಾ NC2 ಮೈನಸ್ n ಅಂದ್ರೆ 20C2 ಮೈನಸ್ 20 ಮಾಡ್ಕೋಬೇಕು. 20C2 ಅಂದ್ರೆ 20 ಇಂಟು 19 by 2 ಮೈನಸ್ 20, 2 1s 2 10s, ಅಂದ್ರೆ 190 ಮೈನಸ್ 20 ಅಂದ್ರೆ 170 ಡಯಾಗ್ನಲ್ಸ್ ಬರುತ್ತೆ, ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ, ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ, ಪ್ರಾಬ್ಲಮ್ ನಂಬರ್ 31, ಹೌದಾ? ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಗಿವಿಂಗ್ ಅಟ್ ಲೀಸ್ಟ್ 1 ಔಟ್ ಆಫ್ 3 25 ಪೈಸಾ ಕಾಯಿನ್ ಅಂಡ್ 2 50 ಪೈಸಾ ಕಾಯಿನ್ ಟು ಎ ಬಾಯ್ ಈಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇದನ್ನು ಅಷ್ಟೇ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ನೋಡಿ ಇಲ್ಲಿಗ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಹೇಳಿದ್ವಲ್ಲ, ಇಲ್ಲಿ ಆಲ್ರೆಡಿ ಇದನ್ನು ಯೂಸ್ ಮಾಡ್ಕೊಂಡ್ವಿ ಒಂದ್ಸಲ, P+1 ಇಂಟು Q+1 ಇಂಟು R+1, ಹೌದಾ? ಮೈನಸ್ 1 ಮಾಡ್ತಿದ್ವಲ್ಲ, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಏನಂತ ಹೇಳಿದಾರೆ ಅಂದ್ರೆ 3 25 ಪೈಸಾ ಕಾಯಿನ್ ಇದೆ, ನೆಕ್ಸ್ಟ್ ಇನ್ನೊಂದು 2 50 ಪೈಸಾ ಕಾಯಿನ್ ಇದೆ, ಹೌದಾ? ಇದರೊಳಗೆ ಈಗ ಬಾಯ್ಗೆ ಅಟ್ಲೀಸ್ಟ್ 1 ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇದು ಇಂಪಾರ್ಟೆಂಟ್ ನಮಗೆ, ಅಟ್ಲೀಸ್ಟ್ 1 ಅಂತ ಇತ್ತು ಅಂದ್ರೆ ಯಾವಾಗ್ಲೂ ಇದನ್ನು ಯೂಸ್ ಮಾಡ್ತಾ ಇದೀವಿ, ಹೌದಾ? ಅಟ್ಲೀಸ್ಟ್ 1 ಕಾಯಿನ್ ನ ಕೊಡ್ಲೇಬೇಕು ಅಂದಾಗ 3 ಆರ್ ಆಫ್ ಸೇಮ್ ಕೈಂಡ್, 2 ಆರ್ ಆಫ್ ಸೇಮ್ ಕೈಂಡ್ ಇದೆ, ಇಲ್ಲಿ ಎರಡೇ ಟೈಪ್ ಇರುತ್ತಾನೆ, ಎರಡೇ ಟೈಪ್ ಇದೆ ಅಂದ್ರೆ ಹಾಗಾದ್ರೆ ಆನ್ಸರ್ ಯಾವ ತರ ಬರೀತಿದ್ವಿ ಅಂದ್ರೆ
ಪಿ ಪ್ಲಸ್ ಒನ್ ಇಂಟು ಕ್ಯೂ ಪ್ಲಸ್ ಒನ್ ಮೈನಸ್ ಒನ್. 3 ಇತ್ತು ಅಂದ್ರೆ ಪಿ ಪ್ಲಸ್ ಒನ್ ಇಂಟು ಕ್ಯೂ ಪ್ಲಸ್ ಒನ್ ಇಂಟು ಆರ್ ಪ್ಲಸ್ ಒನ್ ಮೈನಸ್ ಒನ್ ಬರೀತಿದ್ವಿ. ಹಾಗಾದ್ರೆ ಇಲ್ಲಿ 3 ಪ್ಲಸ್ ಒನ್ ಇಂಟು 2 ಪ್ಲಸ್ ಒನ್ ಮೈನಸ್ ಒನ್ ಬರುತ್ತೆ. 4 3s 12 ಮೈನಸ್ ಒನ್ ಅಂದ್ರೆ ಆನ್ಸರ್ 11 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ 32. In a test, a student has to choose any 60 questions from a set of 75. In how many ways can he do it if first 15 questions are compulsory ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಟೋಟಲ್ ನಮ್ಮ ಹತ್ರ ಇರೋದು 75 ಕ್ವಶನ್ಸ್ ತಾನೆ. ಇದರಲ್ಲಿ 15 ಆರ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಇನ್ನು ಎಷ್ಟು ಕ್ವಶನ್ ಬರೀಬೇಕು ನಾನು? ವಿ ಹ್ಯಾವ್ ಟು ಚೂಸ್ 60 ತಾನೆ. ಹೌದಾ? 60 ಕ್ವಶನ್ಸ್. 60 ಕ್ವಶನ್ಸ್ ಅಲ್ಲಿ ಎಷ್ಟು ಕಂಪಲ್ಸರಿ? 15 ಕಂಪಲ್ಸರಿ. ಹಾಗಾದ್ರೆ ರಿಮೈನಿಂಗ್ ಎಷ್ಟು? 45 ಚೂಸ್ ಮಾಡ್ಬೇಕು ನಾವು. ಹೌದಾ? ಎಷ್ಟರೊಳಗೆ? ಇಲ್ಲಿ ರಿಮೈನಿಂಗು 60. ಹಾಗಾದ್ರೆ 60 ಅಲ್ಲಿ 45 ಚೂಸ್ ಮಾಡ್ಬೇಕು ತಾನೆ. ದೇಫೋ ಆನ್ಸರ್ ಏನಾಗುತ್ತೆ? 60C 45. ಹೌದಾ? ನೋಡಿ ಇಲ್ಲಿ 60C 45 ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಆದ್ರೂ NCR is equal to NC n minus R ಗೊತ್ತಿದೆ ಅಲ್ಲ. ಹಾಗಾದ್ರೆ 60C 60 minus 45 ಬರೀಬೋದಲ್ಲ. ಹಾಗಾದ್ರೆ ಇದು 60C 15 ಅಂತಾನು ಬರೀಬಹುದು ಇದನ್ನ. ಹೌದಾ? ಅದಕ್ಕೆ ಆಪ್ಷನ್ ಸಿ ಬರುತ್ತೆ. ಡೈರೆಕ್ಟ್ ಆಗಿ NCR ಕೊಡಬೇಕು ಅಂತ ಏನಿಲ್ಲ. NCR ಅಂತ ಹೇಳಿದ್ರೆ NC n minus R ಈ ತರ ಚೇಂಜ್ ಮಾಡ್ಕೊಂಡ್ಬಿಟ್ಟು ಆನ್ಸರ್ ಕೊಡ್ಬೋದು. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 33. There are 4 red and 6 white balls. In how many ways can 4 balls be chosen so that there shall be at least 1 red ball and 1 white ball in each selection? ಹೌದಾ? ಮತ್ತು ನೋಡಿ ಸೇಮ್ ಟೈಪ್ ಮಾಡ್ಕೊಳೋದು ಆಲ್ರೆಡಿ ಮಾಡಿದ್ವಲ್ಲ. P plus 1 into Q plus 1 into ಹೌದಾ R plus 1 minus 1 ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಇಲ್ಲಿ ಏನಂತ ಹೇಳಿರೋದು? There are 4 red balls. ಹೌದಾ? 4 red balls, 6 white balls. ಹೌದಾ? In how many ways can 4 balls be chosen ಅಂತ ಹೇಳಿದ್ದಾರೆ. ಸಾರಿ 4 balls ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ಇಲ್ಲಿ so that there shall be at least 1 red ball and 1 white ball. ಇಲ್ಲಿ ನೋಡಿ ಡೈರೆಕ್ಟ್ P plus 1 into Q plus 1 minus 1 ಇದನ್ನು ಯೂಸ್ ಮಾಡಕ್ ಬರಲ್ಲ. ಇಲ್ಲಿ ಅಟ್ ಲೀಸ್ಟ್ 1 ಬಾಲ್ ಟು ಬಿ ಚೂಸನ್ ಅಷ್ಟೇ ಇತ್ತು ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡಬಹುದಿತ್ತು. ಅದೇ ಇಲ್ಲಿ 4 ಬಾಲ್ ಅಂತ ಹೇಳಿದಾರಲ್ಲ ನೋಡಿ. ಹಾಗಾದ್ರೆ 4 ಬಾಲ್ ನ ಚೂಸ್ ಮಾಡಬೇಕು ನೋಡಿ. ಅಟ್ಲೀಸ್ಟ್ 1 ಎರಡರಲ್ಲೂ 1 ಇರ್ಲೇಬೇಕು. ಹೌದಾ? ಅದಕ್ಕೆ ಇಲ್ಲಿ ಮತ್ 4C4 ರೆಡ್ ಬಾಲ್ ನ 4 ಚೂಸ್ ಮಾಡಕ್ ಬರಲ್ಲ ನಮಗೆ. ನೋಡಿ ಇಲ್ಲಿ 4C3 ಮಾಡ್ಕೊಂಡೆ ಅಂದ್ರೆ 1 ವೈಟ್ ನ ಚೂಸ್ ಮಾಡಬಹುದು. 4C2 2 ರೆಡ್ ನ ಚೂಸ್ ಮಾಡಿದೆ ಅಂದ್ರೆ 2 ವೈಟ್ ನ ಚೂಸ್ ಮಾಡಬಹುದು. ಹೌದಾ? ಒಂದೇ ಒಂದು ರೆಡ್ ನ ಚೂಸ್ ಮಾಡಿದೆ ಅಂದ್ರೆ ಉಳಿದಿರೋದು 3 ವೈಟ್ ಆಗಬೇಕು. ಇಷ್ಟು ಪಾಸಿಬಿಲಿಟೀಸ್ ಬರುತ್ತೆ. ಹೌದಾ? ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕಷ್ಟೇ ಈಗ. ಹಾಗಾದ್ರೆ ಇಲ್ಲಿ 4C3 ಅಂದ್ರೆ ಡೈರೆಕ್ಟ್ ಆಗಿ 4 ಬರೀಬೋದಲ್ಲ, ಯಾಕಂದ್ರೆ NC n minus 1 ತರ ಇದೆ. ಇಂಟು 6C1 ಅಂದ್ರೆ 6 ಈ ಕೇಸಲ್ಲಿ 24 ಬರುತ್ತೆ. ಹೌದಾ? ಇದರಲ್ಲಿ 4C2 ಅಂದ್ರೆ 4 into 3 by 2 into 6C2 ಅಂದ್ರೆ 6 into 5 by 2 ಅಂದ್ರೆ ಇದೆಷ್ಟಾಗ್ಬೋದು? 2 4 ಮತ್ತೆ ಈ 2 ಕ್ಯಾನ್ಸಲ್ ಆಯ್ತು. ಹೌದಾ? 6 5s 30 33s ಇದ್ರಲ್ಲಿ 90 ಬರುತ್ತೆ. ನೆಕ್ಸ್ಟ್ ನೋಡಿ 4C1 ಅಂದ್ರೆ 4 into 6C3 ಅಂದ್ರೆ 6 into 5 into 4 by 3 into 2 into 1. ಹೌದಾ? 3 2s 6 6 ಕ್ಯಾನ್ಸಲ್. 5 4s 20 24s 80. ಹೌದಾ? ಇಷ್ಟನ್ನು ಆಡ್ ಮಾಡ್ಬೇಕಲ್ಲ. ಅದ್ರ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ
80 plus 90 ಅಂದ್ರೆ 170. 170 plus 24 ಅಂದ್ರೆ 194 ways ಅಲ್ಲಿ ಬರುತ್ತೆ. ಅಂದ್ರೆ ಆನ್ಸರ್ ಬಿ ಬರುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ 34. The value of the expression 47C3 plus summation j is equal to 1 to 4 51 minus jc2 is equal to ಅಂತ ಹೇಳಿದಾರೆ. ನೋಡಿ ಫಸ್ಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ಈಸಿಯಾಗಿ ಬರುತ್ತೆ. 47C3 ನ ಹಾಗೆ ಬರ್ಕೊಂತೀನಿ. ನೋಡಿ ಜೆಗೆ 1 2 3 4 ಬರಿಬೇಕು. ಜೆಗೆ 1 ಬರ್ಕೊಂಡೆ ಅಂದ್ರೆ 51 minus 1 C2, 2 ಬರ್ಕೊಂಡೆ ಅಂದ್ರೆ 51 minus 2 C2, 3 ಬರ್ಕೊಂಡೆ ಅಂದ್ರೆ 51 minus 3 C2, 4 ಬರ್ಕೊಂಡೆ ಅಂದ್ರೆ 51 minus 4 C2. ಹೌದಾ? ಹಾಗಾದ್ರೆ ಇಲ್ಲಿ 47C3 plus 50C2 plus 49 C2 plus 48 C2 plus 47 C2. ಹೌದಾ? ನೋಡಿ ನಾನು ಯಾವ ತರ ರೀಅರೇಂಜ್ ಮಾಡಿ ಅಂದ್ರೆ ಫಸ್ಟ್ ಇದನ್ನ ನೆಕ್ಸ್ಟ್ ಇದನ್ನ ಬರ್ಕೊಂತೀನಿ. ಅವ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ 47C3 plus 47C2 plus 48C2 plus 49C2 plus 50C2 ಈ ತರ ರೀಅರೇಂಜ್ ಮಾಡ್ಬೋದಲ್ಲ. ಹೌದಾ? ಈಗ ನೋಡಿ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದ್ರೆ NCR plus NCR minus 1 ಇತ್ತು ಅಂದ್ರೆ N plus 1 C R ಬರಿತೀವಿ. ಹೌದಾ? ನೋಡಿ ಹಾಗಾದ್ರೆ ಇಲ್ಲಿ ಅದೇ ತರ ಇದೆ ಅಲ್ಲ. ಇದು ಫಾರ್ಮುಲಾ ಯೂಸ್ ಮಾಡಿದೆ ಅಂದ್ರೆ ಇದೇನಾಗ್ಬಿಡುತ್ತೆ ಅಂದ್ರೆ 48C3 ಆಗುತ್ತೆ. ಹೌದಾ? ಪ್ಲಸ್ 48C2 ಪ್ಲಸ್ 49C2 ಪ್ಲಸ್ 50C2. ಮತ್ತೆ ನೋಡಿ ಇವೆರಡಕ್ಕೆ ಮತ್ತೆ ಫಾರ್ಮುಲಾ ಅಪ್ಲೈ ಮಾಡೋದು. ಅವಾಗ ಇಲ್ಲಿ ನೋಡಿ NCR ಪ್ಲಸ್ NCR ಮೈನಸ್ 1 ತರ ಇದೆ. 48 ಇರೋದು N ಪ್ಲಸ್ 1 ಅಂದ್ರೆ 49C3 ಆಗುತ್ತೆ ಪ್ಲಸ್ 49C2 ಪ್ಲಸ್ 50C2. ಹೌದಾ? ಮತ್ತೆ ಇವೆರಡಕ್ಕೆ ಫಾರ್ಮುಲಾ ಅಪ್ಲೈ ಮಾಡೋದು. ಅವಾಗ ಇದೇನಾಯ್ತು 50C3 ಪ್ಲಸ್ 50C2. ಹೌದಾ? ಇವೆರಡಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದೆ ಅಂದ್ರೆ ಆನ್ಸರ್ 51C3 ಬರುತ್ತೆ ಅಷ್ಟೇ. ಆಯ್ತಲ್ಲ? ಅಂದ್ರೆ ಆಪ್ಷನ್ ಎ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 35. If NPR is equal to NPR plus 1 and NCR is equal to NCR plus 1, then N comma R is equal to ಅಂತ ಹೇಳಿದ್ದಾರೆ. ನೋಡಿ ಈ ತರ ಸಿಂಪ್ಲಿಫೈ ಮಾಡಕ್ ಹೋದ್ರೆ ಲೆಂತಿ ಆಗ್ಬಿಡುತ್ತೆ ಇದು. ಯಾಕೆ ನೋಡಿ ಯಾವಾಗ್ಲೂ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. ಅಂದ್ರೆ ಈಗ ಫಸ್ಟ್ ಆಪ್ಷನ್ ಏನಿರೋದು N is equal to 3, R is equal to 2 ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಈಗ NPR ಅಂತ ಹೇಳಿದ್ರೆ 3P2 is equal to 3P2 plus 1 ಅಂತ ಆಯ್ತು. ಹೌದಾ? ಆಗತ್ತಾ ಚೆಕ್ ಮಾಡೋದು. 3P2 ಅಂದ್ರೆ 3 into 2 ಅಷ್ಟೇ. 3P3 ಅಂದ್ರೆ 3 into 2 into 1. ಹೌದಾ? 6 is equal to 6. ಹೌದಾ? ಇಲ್ಲಿ ಸ್ಯಾಟಿಸ್ಫೈ ಆಗ್ತದ. ನೆಕ್ಸ್ಟ್ ಇನ್ನೊಂದಕ್ಕೂ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದೇ ಆನ್ಸರ್. ಹೌದಾ? ಇನ್ನೊಂದು NCR 3C2 is equal to 3C2 plus 1 ಅಂದ್ರೆ 3C3 ತಾನೆ. ನೋಡಿ 3C2 ಅಂತ ಹೇಳಿದ್ರೆ ಏನ್ ಬರ್ಬೋದು? 3C2 ಅಂತ ಹೇಳಿದ್ರೆ 3 into 2 by 2. ಹೌದಾ? ಹೌದಾ? 3C3 ಅಂತ ಹೇಳಿದ್ರೆ NCN ಅಥವಾ NC0 ಅಂತ ಹೇಳಿದ್ರೆ 1 ಬರಿತಿದ್ವಿ. ಹೌದಾ? ನೋಡಿ ಇದು ಪ್ರಾಬ್ಲಮ್ ಅಲ್ಲಿ -1 ಮಾಡ್ಕೊಳ್ಳಿ. ಇದು ಇಲ್ಲ ಬರಲ್ಲ. ಇದು NCR -1 ಮಾಡ್ಕೊಳ್ಳಿ. ಅವಾಗ ಇದು R -1 ಆಗುತ್ತೆ. ಅವಾಗ ಇದು ಡೈರೆಕ್ಟ್ ಆಗಿ 3C 3 2 -1 ಅಂದ್ರೆ ಇದು 3C 1 ಆಯ್ತು.
3C 1 ಅಂದ್ರೆ 3 ಆಗುತ್ತಾನೆ, 2 2 ಕ್ಯಾನ್ಸಲ್ ಆಗ್ಬಿಟ್ಟು 3 ಈಕ್ವಲ್ ಟು 3. ಇದಕ್ಕೂ ಸ್ಯಾಟಿಸ್ಫೈ ಆಗುತ್ತಲ್ಲ, ಅದಕ್ಕೆ ಆನ್ಸರ್ 3, 2. ಹೌದಾ? ನೋಡಿ, ಅದು NCR ಇಸ್ ಈಕ್ವಲ್ ಟು NCR ಮೈನಸ್ 1 ಬರ್ಕೋಬೇಕು ಆಯ್ತಲ್ಲ. ದೆನ್ N, R ಇಸ್ ಈಕ್ವಲ್ ಟು ಅಂತೇಳಿ ನೋಡಿ. ಹಾಗಾದ್ರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈ ತರದಕ್ಕೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಅದ್ರ ನೋಡಿ, ಇಲ್ಲಿ 3, 2 ಇದೆ ಅಲ್ಲ, ಎರಡಕ್ಕೂ ಸ್ಯಾಟಿಸ್ಫೈ ಆಗ್ತಿದೆ, ಅದಕ್ಕೆ ಆನ್ಸರ್ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 36. A fruit basket contains 4 oranges, 5 apples and 6 mangoes ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಏನು? 4 oranges, 5 apples, 6 mangoes. ಹೌದಾ? In how many ways can be a person make a selection of fruit from among the fruit in the basket? ಅಂದ್ರೆ ನೋಡಿ, ಸೆಲೆಕ್ಷನ್ ಆಫ್ ಫ್ರೂಟ್ ಅಂತ ಹೇಳಿದಾರೆ ಅಷ್ಟೇ. ಅಂದ್ರೆ ಒಂದು ಫ್ರೂಟ್ ಆದ್ರೂ ಸೆಲೆಕ್ಟ್ ಮಾಡ್ಬೋದು, ಎರಡಾದ್ರೂ ಸೆಲೆಕ್ಟ್ ಮಾಡ್ಬೋದು. ಹೌದಾ? ಅಂದ್ರೆ ಇಲ್ಲಿ ಏನಿದೆ ಅರ್ಥ ಅಂತ ಹೇಳಿದ್ರೆ ಅಟ್ ಲೀಸ್ಟ್ 1 ಅಂತೇಳಿ. ನೋಡಿ, ಸೇಮ್ ಆಲ್ರೆಡಿ ಮಾಡ್ಕೊಂಡಿದ್ವಲ್ಲ, 4 ಆರೆಂಜಸ್ ಇದೆ ಅಂದ್ರೆ PR ಆಫ್ ಸೇಮ್ ಕೈಂಡ್, 5R ಆಫ್ ಸೇಮ್ ಕೈಂಡ್, 6R ಆಫ್ ಸೇಮ್ ಕೈಂಡ್, ಅಟ್ ಲೀಸ್ಟ್ 1 ನಾವು ಸೆಲೆಕ್ಟ್ ಮಾಡ್ಬೇಕಷ್ಟೇ. ಹೌದಾ? ಹಾಗಾದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಏನ್ ಬರ್ಕೊಂತಿದ್ವಿ ನಾವು? P+1 ಇಂಟು Q+1 ಇಂಟು R+1 ಮೈನಸ್ 1 ಅಂದ್ರೆ 4+1 ಇಂಟು 5+1 ಇಂಟು 6+1 ಮೈನಸ್ 1. ಇದು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 5 ಇಂಟು 6 ಇಂಟು 7 ಮೈನಸ್ 1. ಹೌದಾ? 6 5 30, 30 ಇಂಟು 7 ಅಂದ್ರೆ 210 ಮೈನಸ್ 1 ಅಂದ್ರೆ 209 ಬರುತ್ತೆ. ಅಂದ್ರೆ ಆನ್ಸರ್ ಬಿ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ 37. There are 12 points in a plane of which 5 are collinear. The number of straight lines obtained by joining these points in pairs ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದು ಈಸಿ ಇದೆ, ಡೈರೆಕ್ಟ್ ಆಗಿ ಮಾಡ್ಕೋಬಹುದು. 12 ಪಾಯಿಂಟ್ಸ್ ಇನ್ ಎ ಪ್ಲೇನ್ ಅಂತ ಹೇಳಿದ್ದಾರೆ ಅಂದ್ರೆ n is equal to 12 ಕೊಟ್ಟಿದ್ದಾರೆ. ಕೊಲಿನಿಯರ್ ಎಷ್ಟು ಅಂತ ಹೇಳಿದ್ರು? 5 are ಕೊಲಿನಿಯರ್. ಡೈರೆಕ್ಟ್ ಆನ್ಸರ್ ಏನು ಬರೀಬಹುದು? therefore ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್ ಈಸ್ NC2 ಮೈನಸ್ MC2 ಪ್ಲಸ್ 1 ಬರೀತಿದ್ವಿ. ಹೌದಾ? ಅಥವಾ ಡೈರೆಕ್ಟ್ ಆಗಿ 12C2 ಮೈನಸ್ 5C2 ಪ್ಲಸ್ 1. ಹೌದಾ? 12C2 ಅಂದ್ರೆ 12 ಇಂಟು 11/2 ಮೈನಸ್ 5 ಇಂಟು 4/2 ಪ್ಲಸ್ 1. 2 1s are 2 6s ಅಂದ್ರೆ 66 ಮೈನಸ್ 10 ಪ್ಲಸ್ 1. 66 ಮೈನಸ್ 10 ಅಂದ್ರೆ 56, 56 ಪ್ಲಸ್ 1 ಅಂದ್ರೆ 57 ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 38. A picnic party of 10 persons is to go by 2 vehicles. ಹೌದಾ? 10 persons ಇದ್ದಾರೆ, 2 ವೆಹಿಕಲ್ ಅಂತ ಹೇಳಿದ್ದಾರೆ. ಹೌದಾ? 1 ವ್ಯಾನ್ ಹ್ಯಾವಿಂಗ್ ಎ ಪ್ಯಾಸೆಂಜರ್ ಸೀಟಿಂಗ್ ಕೆಪಾಸಿಟಿ ಆಫ್ 8 ಅಂತ ಹೇಳಿದ್ದಾರೆ. ವ್ಯಾನ್ ಅಲ್ಲಿ 8 ಕೆಪಾಸಿಟಿ ಇದೆ. ಅಂಡ್ ಎ ಕಾರ್ ವಿತ್ ಎ ಪ್ಯಾಸೆಂಜರ್ ಸೀಟಿಂಗ್ ಕೆಪಾಸಿಟಿ ಆಫ್ 4. ಕಾರ್ ಅಲ್ಲಿ 4 ಕೆಪಾಸಿಟಿ ಇದೆ. ಹೌದಾ? ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಬಿ ಮೇಡ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ವ್ಯಾನ್ ಅಲ್ಲಿ ಮ್ಯಾಕ್ಸಿಮಮ್ 8 ಹೋಗ್ಬೋತಾನೆ, ಟೋಟಲ್ ನಮಗೆ ಎಷ್ಟು ಹೋಗ್ಬೇಕು? 10. 10 ಪರ್ಸನ್ಸ್ ಇದಾರೆ, 2 ವೆಹಿಕಲ್ ಅಲ್ಲಿ ಹೋಗ್ಬೇಕು. ಆಗ ನೋಡಿ, 1 ವೆಹಿಕಲ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು, ಇನ್ನೊಂದು ವೆಹಿಕಲ್ ಅಲ್ಲಿ ಆಟೋಮೆಟಿಕ್ ಅಲ್ಲಿ ಹೋಗ್ತಾರೆ. ಯಾಕಂದ್ರೆ ಎರಡೇ ಡಿವಿಷನ್ ಇರೋದು, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಟೋಟಲ್ ಮಾತ್ರ 10 ಇದ್ದಾರೆ ಅನ್ಕೊಳ್ಳಿ. ಇದು ವ್ಯಾನ್, ಇದು ಕಾರ್. ಹೌದಾ? ನಮಗೆ ಟೋಟಲ್ ಹೌದಾ ವ್ಯಾನ್ ಅಲ್ಲಿ 8 ಸೆಂಡ್ ಮಾಡಬಹುದು. ಅಂದ್ರೆ ಆಬ್ವಿಯಸ್ಲಿ 2 ಕಾರಲ್ಲಿ ಹೋಗ್ತಾ ಇರ್ತಾನೆ, ಇದು ಪಾಸಿಬಿಲಿಟಿ ಇರೋದು ಬರೀ 10C8 ಅಂತ ಬರೆದ್ರೆ ಸಾಕು. ಮತ್ತೆ ನೋಡಿ, ಕಾರಿನ ತಗೋಬೇಕು ಅಂತಿಲ್ಲ ಅಲ್ಲಿ, ಯಾಕಂದ್ರೆ ಉಳಿದಿರೋರು ಇಬ್ರು ಕಾರಲ್ಲಿ ಹೋಗ್ತಾರೆ. ಹಾಗೆ 10C8 ಅಷ್ಟೇ, ಅಥವಾ ಇದನ್ನು 10C2 ಅಂತಾನು ಬರೀಬಹುದು. ಅಂದ್ರೆ 10C8 ನ 10C2 ಬರ್ಕೊಂಡ್ವಿ ಅಂದ್ರೆ 10 ಇಂಟು 9/2
9 ones are 9 5s are, that is equal to 45 possibilities. ಈ 10 ನಲ್ಲಿ 7 ವ್ಯಾನ್ ಅಲ್ಲಿ ಹೋದ್ರು ಅಂದ್ರೆ ರಿಮೈನಿಂಗ್ 3 ಕಾರಲ್ಲಿ ಹೋಗ್ತಾರೆ. ಅದಕ್ಕೆ ಇದನ್ನ 10C7 ಆದ್ರೂ ಬರಿಬಹುದು ಅಥವಾ 10C3 ಅಂತಾನು ಬರಿಬಹುದು. ಎರಡು ಒಂದೇ ಅದು. 10C3 ಅಂತ ಹೇಳಿದ್ರೆ 10 into 9 into 8 by 3 into 2 into 1. 3 ones are 3 twos, 3s are 2 ones are 2 4s. ಅಂದ್ರೆ ಇದು 4 3 into 10 ಅಂದ್ರೆ 120. ನೆಕ್ಸ್ಟ್ ಇದೇ 10 ನಲ್ಲಿ 6 ವ್ಯಾನ್ ಅಲ್ಲಿ ಹೋದ್ರು ಅಂದ್ರೆ ರಿಮೈನಿಂಗ್ 4 ಕಾರಲ್ಲಿ ಹೋಗ್ತಾರೆ. ಸರ್ ಇದನ್ನ 10C6 ಆದ್ರೂ ಬರಿಬಹುದು ಆರ್ 10C4 ಅಂತಾನು ಬರಿಬಹುದು. ಅಂದ್ರೆ 10 into 8 into 9 into 6 7 ಅಲ್ಲ by 4 into 3 into 2 into 1. 4 ones are 4 2s ಅಂದ್ರೆ 8 ಆಯ್ತು. 8 8 ಕ್ಯಾನ್ಸಲ್. 3 ones are 3 3s. 7 3s 21 into 10 ಅಂದ್ರೆ 210. ಹೌದಾ? ಏನಾದ್ರು 10 ನಲ್ಲಿ 5 ವ್ಯಾನ್ ಅಲ್ಲಿ ಹೋದ್ರು ಅಂದ್ರೆ 5 ಕಾರಲ್ಲಿ, ಇದಂತೂ ನಾಟ್ ಪಾಸಿಬಲ್ ತಾನೆ. ಯಾಕಂದ್ರೆ ಕಾರಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದೇ 4. ಅದಕ್ಕೆ ಇದಂತೂ ಪಾಸಿಬಲ್ ಇಲ್ಲ. ಹಾಗಾದ್ರೆ ಇಷ್ಟು ಟೈಪ್ ಮಾಡ್ಬೋದು. ಇಷ್ಟು ಟೈಪ್ ಮಾಡ್ಬೋದು ಅಂದ್ರೆ ಇದನ್ನೆಲ್ಲ ಆಡ್ ಮಾಡ್ಕೊಂಡ್ವಿ ಅಂದ್ರೆ ಆನ್ಸರ್ 210 ಪ್ಲಸ್ 120 ಅಂದ್ರೆ 330 ಪ್ಲಸ್ 45 ಅಂದ್ರೆ 375 ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಕೇರ್ಫುಲ್ ಆಗಿ ಮಾಡ್ಕೋಬೇಕು ನೋಡಿ. 10 ಪರ್ಸನ್ಸ್ ಅಲ್ಲಿ 8 ಕಾರ್ ವ್ಯಾನ್ ಅಲ್ಲಿ ಹೋಗ್ತಾರೆ ಅಂದ್ರೆ ಆಮೇಲೆ ರಿಮೈನಿಂಗ್ ಟು ಆಬ್ವಿಯಸ್ಲಿ ಕಾರಲ್ಲಿ ಹೋಗ್ತಾರೆ. ಅದಕ್ಕೆ ಇದಕ್ಕೇನು ಸೆಲೆಕ್ಷನ್ ಬರಲ್ಲ. ಇಲ್ಲಿ ಯಾರು ಉಳಿತಾರೋ ಅವ್ರು ಕಾರಲ್ಲಿ ಹೋಗ್ಬಿಡ್ತಾರೆ. ಅದಕ್ಕೆ ಇದಕ್ಕೆ ಸೆಲೆಕ್ಷನ್ ತಗೊಳಾಗಿಲ್ಲ. ಅದು 10 ನಲ್ಲಿ 2 ಕಾರಲ್ಲಿ ಹೋಗ್ತಾರೆ ಅಂದ್ರೆ 8 ಆಸ್ ಇಟ್ ಈಸ್ ಹೋಗ್ತಾರೆ. ಅದಕ್ಕೆ 10C2 ಆದ್ರೂ ಬರೀಬಹುದು ಅಥವಾ 10C8 ಆದ್ರೂ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 39. The number of ways can be team of 3 boys and 5 girls be selected from 5 boys and 4 girls is ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ. ಇಲ್ಲಿ ಏನ್ ಮಾಡ್ಕೋಬೇಕು ನಾವು, ಟೋಟಲ್ 5 ಬಾಯ್ಸ್ ಅಲ್ಲಿ 3 ಬಾಯ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂಡ್ 4 ಗರ್ಲ್ಸ್ ಅಲ್ಲಿ 3 ಗರ್ಲ್ಸ್ ನ ಸೆಲೆಕ್ಟ್ ಮಾಡಬೇಕು. ಹೌದಾ? ಅದರ ಆನ್ಸರ್ ಏನಾಗ್ಬೋದು? 5 ಬಾಯ್ಸ್ ಅಲ್ಲಿ 3 ಸೆಲೆಕ್ಟ್ ಮಾಡಬೇಕು, 4 ಗರ್ಲ್ಸ್ ಅಲ್ಲಿ 3 ಸೆಲೆಕ್ಟ್ ಮಾಡಬೇಕು. 5C3 ಅಂದ್ರೆ 5 into 4 into 3 by 3 into 2 into 1 into 4C3 ಅಂದ್ರೆ 4C1 ಡೈರೆಕ್ಟ್ ಆಗಿ ಬರಿಬಹುದು ಅಥವಾ 4 into 3 into 2 by 3 into 2 into 1. ಹೌದಾ? 3 2 3 2 ಕ್ಯಾನ್ಸಲ್ ಆಯ್ತು. 3 3 ಕ್ಯಾನ್ಸಲ್, 2 1s are 2 2s. ಅಂದ್ರೆ ಆನ್ಸರ್ 5 into 2 into 4 ಬರುತ್ತೆ. ಹೌದಾ? ಅಂದ್ರೆ 10 4s 40 ಬರುತ್ತೆ ಅಷ್ಟೇ. ಇಷ್ಟು ಬರುತ್ತೆ. ಹೌದಾ? ನೋಡಿ ಈಸಿ ಇದೆ. ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಮತ್ತೆ ನೋಡಿ ಇದ್ರ ಜೊತೆಗೆ ವಿಡಿಯೋ ಕ್ಲಾಸಸ್ ನೋಡ್ಕೊಳ್ಳಿ. ವಿಡಿಯೋ ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಲ್ಲ, ಅದನ್ನು ನೋಡ್ಕೊಂಡಿರಿ. ಆಯ್ತಲ್ಲ. ಥ್ಯಾಂಕ್ ಯು.